ನಿಮ್ಮ ಮೊಬೈಲ್ ಓಪನ್ ಮಾಡಿ ನಿಮ್ಮ ಲಿಫ್ಟಲ್ಲಿ ಏನಿದೆ, ಏನಾಗ್ತಾಯಿದೆ, ಎಷ್ಟು ಕೆಪಾಸಿಟಿ ಅಥವಾ ಪರ್ಸನ್ಸ್ ಒಳಗಡೆ ಇದ್ದಾರೆ ಅಂತ ತೋರಿಸ್ತಿರುತ್ತೆ. ನೀವು ಲೈವ್ ಆಪ್ರೇಟ್ ಮಾಡ್ಬೋದು ಲಿಫ್ಟನ್ನು ಇಲ್ಲಿಂದ. ಡೋರ್ ಓಪನ್, ಡೋರ್ ಕ್ಲೋಸ್, ನಿಯರೆಸ್ಟ್ ಫ್ಲೋರ್. ಈಗ ನೀವೇನಾದರೂ ಅಡಿಷ್ನಲ್ ಸೆಕ್ಯೂರಿಟಿ ಡಿವೈಸ್ ಹಾಕೊಂಡಾಗ ಏನಾಗುತ್ತೆ, ಅದಕ್ಕೆ ಗೊತ್ತಿರೋದು ನೋಯಿಂಗ್ ಪರ್ಸನ್ಸ್ ಬೇಕಾದ್ರೆ ಅದನ್ನು ಮ್ಯೂಟ್ ಮಾಡಿ, ಶಾರ್ಟ್ ಮಾಡಿ ಲಿಫ್ಟ್ ಆಪ್ರೇಟ್ ಮಾಡ್ಬೋದು. ಇದು ಇನ್ಬಿಲ್ಟ್ ಅಂತ ಬಂತು ಅಂತಂದರೆ ಥ್ರೂ ಕಂಟ್ರೋಲರ್ಲಿ ಇರುತ್ತೆ ಆ ಬೋರ್ಡ್ಸ್, ಮದರ್ ಬೋರ್ಡ್, ಅದಕ್ಕೆ ಬೇಕಾಗಿರೋಂಥ ಸ್ಟೋರೇಜ್ ಎಲ್ಲ. ಅದು ಯಾವ್ಯಾವ ಆಪ್ಷನ್ಸ್ ಇರುತ್ತೆ, ಒಂದು ಪ್ರತಿ ಲಿಫ್ಟ್ಗೂ ಒಂದು ಸಾಫ್ಟ್ವೇರ್ಸ್ ನಮ್ದು ಏನಿರುತ್ತಲ್ಲ, ಒಂದು ಕೋಡ್ ನಂಬರ್ಸ್ ಕೊಟ್ಬಿಟ್ಟು ಆ ಟೆಕ್ನಿಷಿಯನ್ಸ್ ಡೈರೆಕ್ಷನ್ಸ್ ಕೊಟ್ಟಿರ್ತೀವಿ. ಲಿಫ್ಟ್ ಎನ್ಕ್ವೈರಿ ಕಾಲ್ಸ್ ಬಂತು ಅಂತಂದರೆ ಒಂದು ಟೆಕ್ನಿಷಿಯನ್ಸ್ಗೂ ಇನ್ಫಾರ್ಮೇಷನ್ಸ್ ಹೋಗುತ್ತೆ, ನಮ್ಮ ಕಾಲ್ ಸೆಂಟರ್ಗೆ ಇನ್ಫಾರ್ಮೇಷನ್ಸ್ ಬರುತ್ತೆ, ಕಸ್ಟಮರ್ಸ್ಗೂ ಹೋಗುತ್ತೆ. ಓಕೆ, ವಿತೌಟ್ ಕಸ್ಟಮರ್ ನಾಲೆಡ್ಜ್ ಹೋಗ್ಲಿಕ್ಕಿಂತ ಮುಂಚೆನೇ ಬ್ರೇಕ್ ಡೌನ್ಸ್ ಕ್ಲಿಯರ್ ಆಗಿರುತ್ತೆ ಕೆಲವೊಂದು ಟೈಮಲ್ಲಿ. ಆಮೇಲೆ ಈಗ ಸೇಫ್ಟಿ ಸಿಸ್ಟಮ್ ಅಂತ ಬಂದಾಗ ಸಮ್ಟೈಮ್ಸ್ ಸೇಫ್ಟಿ ಫೇಲ್ಯೂರ್ ಆದಾಗ ಇದಕ್ಕೆ ಅಲಾರಾಮ್ ಸಿಸ್ಟಮ್ ಏನು ಕೊಡ್ತೀರಾ? ಸೇಫ್ಟಿ ಅಲಾರಾಮ್ ಅಂತಂದರೆ ಇಟ್ಸ್ ಎ ಕಾಮನ್ ಮ್ಯಾಂಡೇಟ್ರಿ ಇರುವಂಥದ್ದು ಇರುತ್ತೆ. ಒಂದು ನಮ್ಮಲ್ಲಿ ಇಂಟಿಮೇಷನ್ ಇಟ್ಸ್ ಅ ಮೈಕ್ರೋ ಪ್ರೊಸೆಸ್ ಕಂಟ್ರೋಲರ್ ನಾವು ಯೂಸ್ ಮಾಡ್ತೀವಿ. ರೆಗ್ಯುಲರ್ ಲಿಫ್ಟ್ ಏನಾಗುತ್ತೆ, ಹೋಗ್ತಾರೆ, ಲಿಫ್ಟು ಒಳಗಡೆ ಸಿಕ್ಕಾಕೊಂಡಿರ್ತಾರೆ, ಅದು ಸುಮ್ಮನೆ ಡೋರ್ ಬಡಿತಾರೆ, ಹೋಯ್ತು ಮುಗೀತು ಅಲ್ಲೇ ಇರ್ತಾರೆ. ಯಾರೋ ಮನೇಲಿ ಕಮರ್ಷಿಯಲ್ ಅಂದರೆ ಸಂಜೆ ಹೋಗಿದ್ದಾರೆ, ಯಾರೋ ಬಸ್ ಲಿಫ್ಟ್ ಸಿಕ್ಕಾಕೊಂಡಿದ್ದಾನೆ ಅಂದರೆ ಈ ಥರಕ್ಕೆ ಇನ್ಸಿಡೆಂಟ್ ಆಗಿದೆ. ಲಿಫ್ಟ್ ಸಿಕ್ಕಾಕೊಂಡು 2 ದಿನ ರಜೆ ಇದ್ದು 3ನೇ ದಿನಕ್ಕೆ ಹೋಗಿ ಅವರ ಮನೆಯೆಲ್ಲ ಕಂಪ್ಲೇಂಟ್ ಮಾಡಿ, ನೆಟ್ವರ್ಕ್ ಚೆಕ್ ಮಾಡಿ ಆ ಬಿಲ್ಡಿಂಗಲ್ಲಿ ಇದ್ರೆ ಅಂತ ಹೋಗಿ ಲಿಫ್ಟ್ ಸಿಕ್ಕಾಕೊಂಡು ಸುಮಾರು ಈ ಥರದ ಕೇಸಸ್ ಆಗಿರುತ್ತೆ. ಅದಕ್ಕೆ ನಮ್ಮಲ್ಲಿ ಮಾಡಿರೋಂಥ ಸೊಲ್ಯೂಷನ್ಸ್ ಅಂದರೆ, ಈಗ ನೀವು ಇಲ್ಲಿದೆ ಕೂತ್ಕೊಂಡಿದ್ದೀರಾ, ನಿಮ್ಮ ಮನೇಲಿ ಲಿಫ್ಟ್ ಓಡ್ತಿರುತ್ತೆ, ಮನೇಲಿ ಮಕ್ಕಳಿರುತ್ತವೆ. ಸಮ್ ಟೈಮ್ ಮಕ್ಕಳು ನಿಮ್ಮ ಲಿಫ್ಟ್ ಆಫ್ ಮಾಡ್ದಲೇ ಬಂದಿರ್ತೀರಿ, ಮಕ್ಕಳಿರೋದ್ರಿಂದ ಆ ಮಕ್ಕಳುಗಳು ಆಟ ಆಡ್ತಿರುತ್ತೆ, ಲಿಫ್ಟಲ್ಲಿ ಹೋಗ್ತಾರೆ. ಆ ಲಿಫ್ಟಲ್ಲಿ ಹೋಗಿ ಸಮ್ ಆಫ್ ದ ಇಶ್ಯೂಸ್ ಲಿಫ್ಟ್ ಆಫ್ ಆಗಿಬಿಡುತ್ತೆ. ಲಿಫ್ಟ್ ಆಫ್ ಆದಾಗ ಏನು ಪ್ಯಾನಿಕ್ ಆಗ್ತಾರೆ. ಓಕೆ, ನಾರ್ಮಲಾಗಿ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಲಿಫ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಏನಾಗುತ್ತೆ, ಕೆಲವ್ರಿಗೆ ಪ್ಯಾನಿಕ್ ಆಗಿಬಿಡ್ತಾರೆ. ನಾನು ಲಿಫ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ, ಸಿಕ್ಕಾಕೊಂಡಾಗ ಏನಾಗುತ್ತೆ, ಗಾಳಿ ಬರೋದಿಲ್ಲ, ನನಗೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ, ಅವರೇ ಕ್ರಿಯೇಟ್ ಮಾಡ್ಕೊಳ್ತಾರೆ ಇಶ್ಯೂಸ್. ಇದಾಗುತ್ತಾ ಇಲ್ಲ, ಗಾಳಿ ಬರುತ್ತಾ ಇಲ್ಲ? ಅಲ್ಲ, ಕಾಮನ್ ಆಗಿ ಅದು ನನ್ನ ನಿಮ್ಮ ವ್ಯೂವರ್ಸ್ ಕೇಳೋವಂಥದ್ದು ಆ ಥರ ಏನಿಲ್ಲ ಸರ್. ಅದಕ್ಕೆ ಕಂಪ್ಲೀಟ್ ವೆಂಟಿಲೇಷನ್ಸ್ ಕೊಟ್ಟಿರ್ತೀವಿ. ಅದಕ್ಕೆ ಬೇಕಾಗಿರೋಂಥ ಇನ್ ಆ್ಯಂಡ್ ಔಟ್ ವೆಂಟಿಲೇಷನ್ಸ್ ಇದ್ದೇ ಇರುತ್ತೆ. ಈಗ ನಾವೇನು ಮಾಡಿರ್ತೀವಿ, ಮ್ಯಾಂಡೇಟ್ರಿ ಇಫ್ ಇಟ್ ಈಸ್ ಎನಿಥಿಂಗ್ ಹ್ಯಾಪನ್ಸ್, ನಮ್ಮಲ್ಲಿ ಬ್ಯಾಟ್ರಿ ಇರುತ್ತೆ. 6 hours ಕಂಟಿನ್ಯೂಸ್ ಆಗಿ, ನಿಮ್ಮ ಪವರ್ ಇಲ್ಲ ಅಂದ್ರೂ ಫ್ಯಾನ್ಸ್ ಹೊಡುತ್ತೆ. 6 hours ಕಂಟಿನ್ಯೂಸ್ ಆಗಿರುತ್ತೆ. ಆ ಬ್ಯಾಟ್ರಿ ಇರುತ್ತೆ, ಡ್ಯೂಯಲ್ ಫ್ಯಾನ್ಸ್ ಇರುತ್ತೆ. ಡ್ಯೂಯಲ್ ಫ್ಯಾನ್ಸಲ್ಲಿ ನಿಮ್ಗೆ ಏನಾಗುತ್ತೆ, ಆ ವೆಂಟಿಲೇಷನ್ಸ್ ಇನ್ ಆ್ಯಂಡ್ ಔಟ್ ಆಗ್ತಾ ಇರುತ್ತೆ. ಭಯ ಪಡೋ ಅವಶ್ಯಕತೆ ಏನಿಲ್ಲ. ಏನಾದರೂ ನಿಮಗೆ ನಮ್ಮಲ್ಲಿ ಲೈಟ್ಸ್ ಆ್ಯಂಡ್ ಫ್ಯಾನ್ ಎನಿ ಕೈಂಡ್ ಆಫ್ ದ ಇಶ್ಯೂಸ್ ಆದರೂ ಕೂಡ ಲೈಟ್ ಆ್ಯಂಡ್ ಫ್ಯಾನ್ ಲೈವಲ್ಲಿ ಇರುತ್ತೆ. 6 hours ಕಂಟಿನ್ಯೂಸ್ ಆಗಿ. ಆ 6 hours ಪ್ಯಾನಿಕ್ ಆಗೋ ಅವಶ್ಯಕತೆ ಇರಲ್ಲ. ಎಲ್ಲ ಕಡೆ ವೆಂಟಿಲೇಷನ್ಸ್ ಕೊಟ್ಟಿದ್ದು, ಬಾಟಮ್ ಆಫ್ ದ ಕ್ಯಾಬಿನ್, ಮಿಡ್ಲ್, ಟಾಪ್ ಆಫ್ ದ ಕ್ಯಾಬಿನ್. ನಮ್ಮ ಫಾಲ್ ಸೀಲಿಂಗ್ ಸೆಂಟರಲ್ಲಿ ಆಲ್ಮೋಸ್ಟ್ ಆಕ್ಸಿಜನ್ಸ್ ಬರಲಿಕ್ಕೆ ಆಕ್ಸೆಸ್ ಕೊಟ್ಟಿರ್ತೀವಿ ಥ್ರೂ. ಅದು ನಿಮಗೆ ಹೆಡ್ ರೂಮಲ್ಲಿ ಕೂಡ ನಾವು ಎಕ್ಸಾಸ್ಟ್ ಫ್ಯಾನ್ಸು ಅದನ್ನೆಲ್ಲ ಸಜೆಸ್ಟ್ ಮಾಡಿರ್ತೀವಿ ಕಸ್ಟಮರ್ಗೆ. ಅದು ಏನು ಇಶ್ಯೂಸ್ ಆಗೋದಿಲ್ಲ, ಪ್ಯಾನಿಕ್ ಆಗ್ತಾರೆ ಅಷ್ಟೇ, ಆಗಬಾರ್ದು, ಅವಶ್ಯಕತೆ ಇಲ್ಲ. ನೀವು ಅದಕ್ಕೆ ಬೇಕಾಗಿರೋಂಥ ಊಟ ಒಂದು ಕೊಟ್ಬಿಟ್ಟು ಟಾಯ್ಲೆಟ್ಸ್ ಫೆಸಿಲಿಟೀಸ್ ಇದ್ದರೆ ಅಲ್ಲೇ ಮನೆ ಮಾಡ್ಕೊಂಡು ಕೂಡ ಇದ್ಬಿಡ್ಬೋದು. ಆ ಪ್ಯಾನಿಕ್ ಆಗೋ ಅವಶ್ಯಕತೆ ಏನಿರೋದಿಲ್ಲ. ಈಗ ಅಲಾರಾಮ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ಇದು ಈ ಥರ ಕೇಸ್ ಆದಾಗ ನಮ್ಮಲ್ಲಿ ಫುಸ್ಟ್ ಟು ಟಾಕ್ ಅಂತ ಆಪ್ಷನ್ಸ್ ಕೊಟ್ಟಿರ್ತೀವಿ. ಎಮರ್ಜೆನ್ಸಿ ಅಲಾರಾಮ್ ಆ್ಯಂಡ್ ಫುಸ್ಟ್ ಟು ಟಾಕ್. ಫುಸ್ಟ್ ಟು ಟಾಕ್ ಇನ್ ದ ಸೆನ್ಸ್, ನಮ್ಮಲ್ಲಿ ಅದಕ್ಕೆ ಫೆಸಿಲಿಟೀಸ್ ಏನು ಮಾಡಿದ್ದೀವಿ ಅಂತ ತಗೊಳ್ಳೋಣ. ರೆಗ್ಯುಲರಾಗಿ ಲಿಫ್ಟ್ ಇರುತ್ತೆ, ನೀವು ಹೋಗ್ತೀರಾ, ನೀವು ಹೇಳಿದಾಗೆ ಲಿಫ್ಟಲ್ಲಿ ಸ್ಟಕ್ ಆಗಿಬಿಟ್ವಿ, ನಿಂತ್ಕೊಂಡು ಅಲಾರಾಮ್ ಅಂತ ಕೊಟ್ಟಿರ್ತಾರೆ. ಆ ಅಲಾರಾಮ್ ಒಂದು ಸಣ್ಣ ಊಫರ್ ಕೊಟ್ಟಿರ್ತೀವಿ ಅಬೌವ್ ದ ಕ್ಯಾಬಿನ್ ಆರ್ ಗ್ರೌಂಡ್ ಫ್ಲೋರ್ದ. ಇದು ಅದೇನಾಗುತ್ತೆ, ಅಲ್ಲಿ ಯಾರು ಇತ್ತು ಅಂತಂದರೆ ಓಕೆ, ಅಲಾರಾಮ್ ಬಜರ್ ಆನ್ ಆಗುತ್ತೆ, ಬರುತ್ತೆ. ಯಾರೂ ಇಲ್ಲ ಅಂದರೆ ಏನು, ಹೇಗೆ ಫೈಂಡ್ ಮಾಡೋದು? ಅದಕ್ಕೆ ನಮ್ಮಲ್ಲಿ ಏನಿರುತ್ತೆ, ಒಂದು IoT ಟೆಕ್ನಾಲಜಿ ಅಂತ ಕೊಟ್ಟಿದ್ದೀವಿ, ಇಂಟರ್ನೆಟ್ ಆಫ್ ಥಿಂಗ್ಸ್. ಇಂಟರ್ನೆಟ್ ಆಫ್ ಥಿಂಗ್ಸ್ ಇಟ್ಸ್ ವರ್ಕ್ ವಿತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. 2 ಥರ ಆಪ್ಷನ್ಸಲ್ಲಿರುತ್ತೆ. ಆಫ್ಲೈನ್ ಇನ್ ದ ಸೆನ್ಸ್, ಅದಕ್ಕೆ ಒಂದು ಸಿಮ್ ಕಾರ್ಡ್ಸ್ ಕೊಟ್ಟು ತೊಗೊಂಡಿರ್ತೀವಿ, ಅದಕ್ಕೊಂದು ರೀಚಾರ್ಜ್ ಮಾಡಿ, ವರ್ಷಕ್ಕೊಂದ್ಸಲ ರೀಚಾರ್ಜ್ ಮಾಡಿ ಇಡೋವಂಥದ್ದು. ಆನ್ಲೈನ್ ಇಟ್ಸ್ ವರ್ಕ್ ವಿತ್ ವೈಫೈ ಆಪ್ಷನ್ಸ್ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಲಿಫ್ಟು ಏನಾದರೂ ಎಮರ್ಜೆನ್ಸಿಗೆ ಬಂದರೆ, ಅಥವಾ ಲಿಫ್ಟಲ್ಲಿ ಏನಾದರೂ ಇನ್ಸಿಡೆಂಟ್ ಆಯಿತು ಅಥವಾ ಆಫ್ ಆಯಿತು, ಸಮ್ ಅದರ್ ರೀಸನ್ಸ್, ಆಪ್ರೇಟ್ ಮಾಡಲಿಕ್ಕಾಗದಲ್ಲ, ಹೊರಗಡೆ ಇದ್ದಾರೆ ಅಂತ ಬಂದರೆ, ಅಥವಾ ಅದು ಬಂದಾಗ ನಿಮ್ಗೆ ಇಂಟಿಮೇಷನ್ಸ್ ಕೊಡುತ್ತೆ. IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಬಂದರೆ ನಮ್ಮಲ್ಲಿ 20 ಎಲಿಮೆಂಟ್ಸ್ ಅಡಿಷ್ನಲ್ ಸೇಫ್ಟೀಸ್ ಅಂತ ಕೊಟ್ಟಿದ್ದೀವಿ. ಅಡಿಷ್ನಲ್ 20 ಎಲಿಮೆಂಟ್ ಸೇಫ್ಟಿ. ಒಂದು ಲೈವ್ ಇಂಟರ್ಕಾಮ್ ಇನ್ ದ ಸೆನ್ಸ್, ಹಿಂದೆ ಒಂದು ಲ್ಯಾಂಡ್ಲೈನ್ ಫೋನ್ ಇಡ್ತಾ ಇದ್ವಿ, ಫೋನ್ ಎತ್ಕೊಂಡಿದ್ದ ತಕ್ಷಣ ಈ ಕೆಳಗಡೆ ರಿಂಗ್ ಆಗ್ತಾಯಿತ್ತು. ಪಾರ್ಕಿಂಗಲ್ಲಿ ಸೆಕ್ಯೂರಿಟಿ ಕೂಡಿಸ್ಬಿಟ್ಟು ಇಡ್ತಾಯಿದ್ರು, ಸೆಕ್ಯೂರಿಟಿ ಮಾತಾಡಿ ಹೇಳ್ತಿದ್ರು. ಅದನ್ನು ಲೈವ್ ಇಂಟರ್ಕಾಮ್ ಮಾಡಿದ್ವಿ. ಲೈವ್ ಇಂಟರ್ಕಾಮ್ ಇನ್ ದ ಸೆನ್ಸ್, ನಾವು ಒಂದು ಅಲ್ಲಿ ಬಟನ್ಸ್ ಕೊಟ್ಟಿದ್ವಿ. ಇಟ್ಸ್ ಅ ಪುಷ್ ಟು ಟಾಕ್, ಪುಷ್ ಆ್ಯಂಡ್ ಟಾಕ್ ಅಂತ. ಜಸ್ಟ್ ಪುಷ್ ಮಾಡ್ತು ಅಂತಂದರೆ 9 ಜನಕ್ಕೆ ಕಾಲ್ ಕನೆಕ್ಟ್ ಆಗುತ್ತೆ. ಇಟ್ಸ್ ಅ ಲೈವ್ ಇಂಟರ್ಕಮ್.
ಫಾರ್ ಎಕ್ಸಾಂಪಲ್ ನಿಮ್ಮ ನಂಬರ್ ಕೊಟ್ಟಿದ್ದೀರಾ, ನಿಮ್ಮ ಮೇಡಮ್ ವೈಫ್ ನಂಬರು ಅಥವಾ ನಿಮ್ಮ ಸನ್ ನಂಬರು. ನಮ್ಮ ಇಕೋಪ್ಲಾನೆಟ್ ಎಲಿವೇಟರ್ಸಿಂದ 3 ನಂಬರ್ಸ್ ಹಾಕಿರ್ತೀವಿ. ಒಂದು ಟೋಲ್ ಫ್ರೀ ನಂಬರ್, ಕಾಲ್ ಸೆಂಟರ್ ನಂಬರ್. ಇಟ್ಸ್ ಕನೆಕ್ಟೆಡ್, ಆ ಟೋಲ್ ಫ್ರೀ ನಂಬರ್ಗೆ ಇಟ್ಸ್ ಕನೆಕ್ಟೆಡ್ ಟು 25 ಪೀಪಲ್ಸ್. ನಮಗೆ ಆ ಒಂದು ನಂಬರ್ ಇಟ್ಸ್ ಕನೆಕ್ಟೆಡ್ ಟು 25 ಪೀಪಲ್ಸ್. ಅಂದರೆ ಒಂದು ನೆಟ್ವರ್ಕ್ ನಿಯರ್ ಯಾರಿದ್ದಾರೆ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಆಫೀಸಿಗೆ ಮೆಸೇಜ್ ಬರುತ್ತೆ, ಈ ಮಾಡೆಲ್ ನಂಬರ್ ಲಿಫ್ಟು ಇಶ್ಯೂಸ್ ಆಗಿದೆ ಅಂತ. ನಾವು ಏನು ಮಾಡ್ತೀವಿ, ಲೈವ್ ಇಂಟರ್ಕಾಮ್ ಇನ್ ದ ಸೆನ್ಸ್ ನಾವು ಲಿಫ್ಟ್ಗೆ ಕಾಲ್ ಮಾಡ್ಬೋದು. ಆ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಒಂದು 9 ನಂಬರ್ಸ್ ಕನೆಕ್ಟ್ ಆಗುತ್ತೆ ಅಟ್ ಟು ಟೈಮ್. ಅವ್ರ ಮನೆಯವರು ಎತ್ಕೋಬೋದು, ನಾವು ಎತ್ಕೋಬೋದು, ಕಾಲ್ನಲ್ಲಿ ಮಾತಾಡ್ಬೋದು. ಅಲ್ಲಿ ಸ್ಪೀಕರ್ ಮತ್ತು ಮೈಕ್ ಕೊಟ್ಟಿರ್ತೀವಿ ಲಿಫ್ಟಲ್ಲಿ, ಅವ್ರು ಮಾತಾಡ್ಬೋದು. ನಾವು ಅವ್ರಿಗೆ ಒಂದು ಮೋಡ್ ಆಫ್ ಇದು ಲೈವ್ ಇಂಟರ್ಕಾಮ್ ಮುಖಾಂತರ ರೆಸ್ಕ್ಯೂಗೆ ಸಪೋರ್ಟ್ ಮಾಡ್ತೀವಿ. ಒಂದು ಆನ್ಲೈನ್ ಸಪೋರ್ಟ್, ರೆಸ್ಕ್ಯೂ ಮಾಡಲಿಕ್ಕೆ ಗೈಡ್ ಮಾಡ್ತೀವಿ. ಕೆಲವ್ರಿಗೆ ಡೋರ್ ಕ್ಲೋಸ್ ಆಗುತ್ತೆ, ಯಾವುದೇ ಕಾಲ್ ಪ್ರೆಸ್ ಮಾಡಿರೋದಿಲ್ಲ, ಡಿಸೈನ್ಸ್ ಆಫ್ ದ ಬಟನ್ಸ್ ಇರುತ್ತೆ. ಈಗ ಎಲ್ಲಿ ಬಟನ್ಸ್ ಇರ್ಬೋದು, ಟಚ್ಚಲ್ಲಿದ್ದಾಗ ಟಚ್ಚು ಅದನ್ನು ಡೆಸಿಗ್ನೇಷನ್ಸ್ ಕೊಟ್ಟಿರ್ತೀವಿ. ಬೇರೆ ಕಡೆ ಪ್ರೆಸ್ ಮಾಡ್ತಿರ್ತಾರೆ, ಡೋರ್ ಕ್ಲೋಸ್ ಆಗುತ್ತೆ, ಲಿಫ್ಟ್ ಆಫ್ ಆಗುತ್ತೆ ಯಾವುದೇ ಕಾಲ್ ಮಾಡಲಿಕ್ಕೆ. ಅವ್ರಿಗೆ ಓಪನ್ ಬಟನ್ ಕ್ಲೋಸ್ ಬಟನ್ ಪ್ರೆಸ್ ಮಾಡಲಿಕ್ಕೂ ಕೂಡ ಕೆಲವರು ಅವೇರ್ ಇರೋದಿಲ್ಲ, ಕೆಲವ್ರು ಹೋಗ್ಬಿಟ್ಟಿರ್ತಾರೆ. ಆವಾಗ ಸುಮ್ಮನೆ ಡೋರ್ ಬಡಿತಾ ಇರ್ತಾರೆ. ಆಗ ನೀವು ಡೋರ್ ಸ್ಲೀಪ್ ಮೋಡ್ಗೆ ಹೋಗಿ ಕ್ಲೋಸ್ ಆದಾಗ ಯಾರು ಆಪ್ರೇಟ್ ಮಾಡದೆ ಹೋದಾಗಲೂ ಕೂಡ ಇಂಟಿಮೇಷನ್ಸ್ ಬರುತ್ತೆ. ಸಂಬಡಿ ಸ್ಟಕ್ ಇನ್ ದ ಲಿಫ್ಟ್ ಆಗಿದ್ದಾರೆ ಡ್ಯೂ ಟು ದಿಸ್ ರೀಸನ್ಸ್ ಅಂತ. ನಾವು ಆವಾಗ ಇಂಟರ್ನೆಟ್ ಆಫ್ ಥಿಂಗ್ಸ್ ಪ್ರಕಾರ ಲೈವ್ ಮಾನಿಟ್ರಿಂಗ್ ಅಂತ ಆಪ್ಷನ್ಸ್ ಇರುತ್ತೆ. ನಿಮ್ಮ ಮೊಬೈಲ್ ಓಪನ್ ಮಾಡಿ ನಿಮ್ಮ ಲಿಫ್ಟಲ್ಲಿ ಏನಿದೆ, ಏನಾಗ್ತಾಯಿದೆ, ಎಷ್ಟು ಕೆಪಾಸಿಟಿ ಅಥವಾ ಪರ್ಸನ್ಸ್ ಒಳಗಡೆ ಇದ್ದಾರೆ ಅಂತ ತೋರಿಸ್ತಿರುತ್ತೆ. ನೀವು ಲೈವ್ ಆಪ್ರೇಟ್ ಮಾಡ್ಬೋದು ಲಿಫ್ಟನ್ನು ಇಲ್ಲಿಂದ. ಡೋರ್ ಓಪನ್, ಡೋರ್ ಕ್ಲೋಸ್, ನಿಯರೆಸ್ಟ್ ಫ್ಲೋರ್, ಆರ್ ಡೋರ್ ಲಾಕ್, ಲಿಫ್ಟ್ ಸ್ಲೀಪ್ ಮೋಡ್, ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಕೂತ್ಕೊಂಡು ಆಪ್ರೇಟ್ ಮಾಡಿ ಮೊಬೈಲ್ ಆ್ಯಪ್ ಇರುತ್ತೆ. ಆ ಆ್ಯಪ್ನ ನಿಮ್ಮ ಡೆಡಿಕೇಟ್ ಕಸ್ಟಮರ್ ಹತ್ರ ಒಬ್ಬರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕೊಟ್ಟಿರ್ತೀವಿ. ಟ್ರೈನಿಂಗ್ ಕೊಡೋದ್ರಲ್ಲಿ ಅದು ಆಪ್ರೇಟ್ ಮಾಡ್ಲಿಕ್ಕೆ ಆಗಲ್ಲ. ಇದನ್ನ ನಾವು ಕಮರ್ಷಿಯಲ್ಗೆ ಜಸ್ಟ್ ಒನ್ ವೇ ಕೊಟ್ಟಿರ್ತೀವಿ. ಅಂದ್ರೆ ಯಾರಿಗೂ ನಾವು ಅದನ್ನು ಕೊಡೋದಿಲ್ಲ ಹ್ಯಾಂಡಲ್ ಮಾಡಲಿಕ್ಕೆ, ನಾವು ಹ್ಯಾಂಡಲ್ ಮಾಡ್ತೀವಿ ಫಾರ್ ಅವರ್ ಸೇಫ್ ಅಂಡ್ ಸೈಡ್. ರೆಸಿಡೆನ್ಷಿಯಲ್ ಇಂಡಿವಿಜುವಲ್ ಹೌಸ್ ಅಂತ ಬಂತು ಅಂದರೆ ಕಸ್ಟಮರ್ಗೂ ಕ್ಲೈಂಟ್ಗೂ ಕೊಡ್ತೀವಿ. ಲೈವ್ ಇಂಟರ್ಕಾಮ್, ಲೈವ್ ಮಾನಿಟರಿಂಗ್, ಲೈವ್ ಎರರ್ ಕ್ಲಿಯರ್ ರಿಮೋಟ್ಲಿ. ಲೈವ್ ಎರರ್ ಕ್ಲಿಯರ್ ರಿಮೋಟ್ಲಿ ಇನ್ ದ ಸೆನ್ಸ್, ಲಿಫ್ಟ್ ಏನಾದರೂ ಆಫ್ ಆಯಿತು, ಐ ಥಿಂಕ್ ಇಟ್ಸ್ 12 o'clock midnight, ಓಕೆ, ಈಗ ಸರ್ವಿಸ್ ಕೊಡಲಿಕ್ಕೆ ನಮಗಾಗಲ್ಲ, ಅಥವಾ ಲಾಂಗ್ ಡಿಸ್ಟೆನ್ಸ್ 2-3 hours ಇರುತ್ತೆ, ಅದನ್ನು ನಾವು ಇಲ್ಲಿ ಕೂತ್ಕೊಂಡು ಲಿಫ್ಟನ್ನ ಎರರ್ ಕ್ಲಿಯರ್ ಮಾಡ್ಬೋದು. ಆ ಕಂಪ್ಲೀಟ್ ಆಪ್ರೇಟನ್ನು ನಾವು ಇಲ್ಲಿಗೆ ತೊಗೊಳ್ತೀವಿ ಸಿಸ್ಟಮ್ಸ್ಗೆ. 24/7 ನಮ್ಮಲ್ಲಿ ಸರ್ವಿಸ್ ಇರುತ್ತೆ. ಲೈವ್ ಎರರ್ ಕ್ಲೇಮ್ ನಿಮ್ಮ ಕಂಪ್ಲೀಟ್ ಸಿಸ್ಟಮ್ಸನ್ನು ತೊಗೊಂಡಾಗ ಲೈವ್ ಎರರ್ ಏನಾಗುತ್ತೆ, ಕಾಮನ್ ಇಶ್ಯೂಸ್ ಏನು ಬರುತ್ತೆ, ವೋಲ್ಟೇಜ್ ಜಾಸ್ತಿ ಆಯಿತು ಅಂದರೆ ಎರರ್ ಬಂದ್ಬಿಟ್ಟು ಲಿಫ್ಟ್ ಸ್ಟಾಪ್ ಆಗುತ್ತೆ. ವೋಲ್ಟೇಜ್ ಕಡಿಮೆ ಆಯಿತು ಎರರ್ ಬಂದು ಲಿಫ್ಟ್ ಸ್ಟಾಪ್ ಆಗುತ್ತೆ. ಒಂದು ಸೆನ್ಸರ್ ಡಿಸ್ಟರ್ಬ್ ಆಗಿ ಡಸ್ಟ್ ಇದೆಯಾ ಲಿಫ್ಟ್ ಆಫ್ ಆಗುತ್ತೆ ಫಾರ್ ದ ಸೇಫ್ಟಿ ರೀಸನ್ಸ್, ಅಥವಾ ಸಮ್ ಅದರ್ ರೀಸನ್ಸ್ ಏನಾದರೂ ಅರ್ಥಿಂಗ್ ಫೇಲ್ಯೂರ್ ಆಗಿ ಮತ್ತೆ ಅರ್ಥಿಂಗ್ ಬಂತು, ಒಂದು ಸಲ ಸಡನ್ ಆಗಿ ವೋಲ್ಟೇಜ್ ಜಾಸ್ತಿ ಕಡಿಮೆ ಬಂದಿರುತ್ತೆ, ಎರರ್ ಆಗಿ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಇದಕ್ಕೆ ಒಂದು ಬೇಸಿಕಲಿ ನಾವು ಮೈಕ್ರೋಪ್ರೊಸೆಸರ್ ಕಂಟ್ರೋಲರ್ ಕೊಟ್ಟಿರ್ತೀವಿ, ಅದು ಆಟೋಮೆಟಿಕ್ಕಾಗಿ ರೀಡ್ ತೊಗೊಳುತ್ತೆ. ಓಕೆ, ಸಮ್ ಅದರ್ ರೀಸನ್ಸ್ ಏನಾದರೂ ಇಶ್ಯೂಸ್, ಕೆಟ್ಟೆ ಹೋಯ್ತು, ಮೋಟರ್ ಸುಟ್ಟಾಯಿತು, ಕಂಟ್ರೋಲ್ ಸುಟ್ಟಾಯಿತು ಅಂತ ಬಂದಾಗ ನಾವು ಮ್ಯಾನ್ಯುವಲ್ ಬ್ರೇಕ್ ರಿಲೀಸರ್ ಇರುತ್ತೆ, ಅದನ್ನು ಆಟೋ ಬ್ರೇಕ್ ರಿಲೀಸರ್ ಆಪ್ಷನ್ಸ್ ಇರುತ್ತೆ ನಮ್ಮಲ್ಲಿ. ಡ್ಯುಯಲ್ ಬ್ರೇಕ್ಸ್ ಇರೋದ್ರಿಂದ ನಾವು ಇಲ್ಲಿ ಕೂತ್ಕೊಂಡು ಲಿಫ್ಟನ್ನು ನಿಯರೆಸ್ಟ್ ಫ್ಲೋರ್ ತಂದು ಡೋರ್ ಓಪನ್ ಮಾಡ್ಬೋದು. ಅಥವಾ ಎಲೆಕ್ಟ್ರಿಕಲ್ ಇಶ್ಯೂಸ್, ಮೆಕ್ಯಾನಿಕಲ್ ಇಶ್ಯೂಸ್ ಇದ್ದಾಗ ಮಾತ್ರ ನಾವು ಲೈವಾಗಿ ಹೋಗಲೇಬೇಕಾಗುತ್ತೆ. ಎಲೆಕ್ಟ್ರಿಕಲ್ ಇಶ್ಯೂಸ್ ಏನೇ ಇದ್ರೂ ಕೂಡ ನಾವು ಇಲ್ಲಿ ಕೂತ್ಕೊಂಡು ರೆಸ್ಕ್ಯೂ ಮಾಡ್ಬೋದು. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಬೆಸ್ಕಾಮ್ ಕಡೆಯಿಂದ ಫೇಸ್ ಆ್ಯಂಡ್ ನ್ಯೂಟ್ರಲ್ ಅನ್ನು ಚೇಂಜ್ ಮಾಡ್ತಾ ಇರ್ತಾರೆ, ಆವಾಗ ಲಿಫ್ಟಿಗೆ ತುಂಬ ಎಫೆಕ್ಟ್ ಆಗುತ್ತೆ. 90% ಆಫ್ ದ ಬ್ರೇಕ್ ಡೌನ್ಸ್ ಬರೋದೇ ಪವರ್. ಅದನ್ನ ಹೆಂಗೆ ಟ್ಯಾಕಲ್ ಮಾಡೋದು? ಅದಕ್ಕೆ ನಾವು ಇದಕ್ಕೆ ಮೈಕ್ರೋಪ್ರೊಸೆಸರ್ ಕಂಟ್ರೋಲರ್ ಮಾಡಿರೋದ್ರಿಂದ ಎನಿ ಕೈಂಡ್ ಆಫ್ ದ ಫೇಸ್ ನ್ಯೂಟ್ರಲ್ ಚೇಂಜ್ ಮಾಡ್ತಿತ್ತು. RYB ಇರೋದನ್ನ RYB ಚೇಂಜ್ ಮಾಡ್ತಾರೆ, ಪವರ್ ಬೇರೆ ಶಿಫ್ಟ್ ಮಾಡಲಿಕ್ಕೆ. ಇದು ಮೋಸ್ಟ್ ಆಫ್ ದ ಸಂಡೇಸ್ ಈ ಇಶ್ಯೂಸ್ ಬರುತ್ತೆ, ಲೈನ್ ಚೇಂಜ್ ಮಾಡೋದು, KB ಅವ್ರದ್ದು. ಯಾವುದೇ ಲಿಫ್ಟ್ಗೆ ನಿಮಗೆ RYB ಇಂಡಿಕೇಶನ್ಸ್ ಚೇಂಜ್ ಮಾಡ್ತಿದ್ದಾಗೆ ಕಾಮನ್ ಸಿಂಪ್ಲೆಕ್ಸ್ ಅಥವಾ ಮತ್ತೊಂದು ಪ್ರೊಸೆಸರ್ ಲಿಫ್ಟ್, ಕಾಮನ್ ರೆಗ್ಯುಲರ್ ಬೇಸಿಕ್ ಲಿಫ್ಟ್ ಹೋದಾಗ ಅಫ್ಕೋರ್ಸ್ ನಾವು ಹೋಗಿ ಲೈನ್ ಚೇಂಜ್ ಮಾಡಲೇಬೇಕು. ಲಿಫ್ಟ್ ಇಶ್ಯೂಸ್ ಬಂದೇ ಬರುತ್ತೆ, ಲಿಫ್ಟ್ ಆಪ್ರೇಟ್ ಆಗೋದಿಲ್ಲ. ನಮ್ಮಲ್ಲಿ ಮೈಕ್ರೋಪ್ರೊಸೆಸರ್ ಕಂಟ್ರೋಲರ್ ಯೂಸ್ ಮಾಡೋದ್ರಿಂದ ಅದಕ್ಕೆ ಬೇಕಾಗಿರೋಂಥ ಆಟೋ ಟ್ಯೂನ್ ಡಿವೈಸಸ್ ಕೊಟ್ಟಿದ್ದೀವಿ. ಯಾವುದೇ ನಿಮ್ಮ ಲೈನ್ ಚೇಂಜ್ ಆದರೂ ನಮ್ಮದು ಆಟೋ ಟ್ಯೂನಿಂಗ್ ತೊಗೊಳುತ್ತೆ, ತೊಂದರೆ ಇಲ್ಲ, ಯಾವುದೇ ರೀತಿ ಅದು ನಾವು ಹೋಗೋ ಅವಶ್ಯಕತೆ ಇರಲ್ಲ. ಯಾಕಂದರೆ ನಾನು ಮುಂಚೆ ಒಂದು ಬಿಲ್ಡಿಂಗಲ್ಲಿ ಮೇಂಟೆನೆನ್ಸ್ ಪೂರ್ತಿ ನೋಡ್ಕೊತಾ ಇರಬೇಕಾದ್ರೆ ಪ್ರತಿ ಸತಿ ದೊಡ್ಡ ಕಂಪನಿ ಅದು ಆ್ಯಕ್ಚುಲಿ ಒನ್ ಆಫ್ ದ ನೋನ್ ಕಂಪ್ನಿ, ಆದರೂ ಚೇಂಜ್ ಆಯಿತು ಅಂದ್ಕೂಡಲೇ ಇಂಜಿನಿಯರ್ನ ಕರೆಸಬೇಕು, ಅದು ಕಾಮನ್, ವೈರಿಂಗನ್ನು ಚೇಂಜ್ ಮಾಡಬೇಕು ನಾವು. ಅದಕ್ಕೆ ಅದು ನೆಕ್ಸ್ಟ್ ನಾವು ಈ ಮೇಂಟೆನೆನ್ಸ್ ಪಾರ್ಟ್ ಬಂದಾಗ ಇದ್ರ ಬಗ್ಗೆ ತಗೊಳ್ತೀನಿ. ಅದು ನಾವು ಯಾಕೆ ಸಿಂಪ್ಲೆಕ್ಸ್ ಯೂಸ್ ಮಾಡೋ ಬದಲು ಮೈಕ್ರೋಪ್ರೊಸೆಸರ್ ಯೂಸ್ ಮಾಡ್ಬೋದಲ್ವ? ಮೈಕ್ರೋಪ್ರೊಸೆಸರ್ ಯೂಸ್ ಮಾಡೋದ್ರಿಂದ ನಮಗೆ ಒಂದು 1000 ಲಿಫ್ಟ್ಸ್ಗೆ
ಈಗ ನಮ್ಮಲ್ಲಿ ಒಂದು 3000 ಪ್ಲಸ್ ಲಿಫ್ಟ್ಸು ನಮ್ಮದೇ ನಮ್ಮ ಅಂಡರ್ಲಿ MC ಇರುತ್ತೆ. ಈ 3000 ಲಿಫ್ಟ್ಸ್ಗೆ 100 ಲಿಫ್ಟ್ಸ್ಗೆ ನಿಮಗೆ ಮಿನಿಮಮ್ 10 ಪೀಪಲ್ಸ್ ಬೇಕಾಗ್ತದೆ ರೆಗ್ಯುಲರ್ ಲಿಫ್ಟ್ ಆದರೆ. 100 ಲಿಫ್ಟ್ಸ್ಗೆ 2 ಪೀಪಲ್ಸ್ ಬೇಕಾಗ್ತದೆ ಮೈಕ್ರೋ ಪ್ರೊಸೆಸರ್ ಇಂಪೋರ್ಟ್ ಮೇಕ್ ಲಿಫ್ಟ್ ಆದರೆ. ಈ 8 ಪೀಪಲ್ಸ್ ಫಾರ್ 100 ಲಿಫ್ಟ್ಸ್ಗೆ ಇಂಟು 1000ಗೆ 80 ಪೀಪಲ್ಸ್, 2000ಗೆ 160 ಪೀಪಲ್ಸ್, 3000ಗೆ 240 ಎಂಪ್ಲಾಯ್ಸ್ ನಂಗೆ ಸೇವ್ ಆಗಿದೆ. ಬಿಕಾಸ್ ಆಫ್ ಇನಿಷಿಯಲ್ ನಾವೇನು ಚೂಸ್ ಮಾಡಿರ್ತೀವಿ ಅದ್ರ ಮೇಲೆ. ಈ ಕಾಮನ್ ಆಗಿ ಈಗ ಒಂದು 3,500 ಲಿಫ್ಟ್ಸ್ವರೆಗೂ ನಾವು ಒಂದು ಪ್ರತಿ ತಿಂಗಳು 100-120 ಲಿಫ್ಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ ನಮ್ಮದು 150 ಲಿಫ್ಟ್ಸ್ವರೆಗೂ. ಹಾಗಾದರೆ ನಮಗೆ ಪ್ರತಿ ತಿಂಗಳು 80 ಜನ ನಾವು ಎಂಪ್ಲಾಯೀಸ್ನ ಇಟ್ಕೊಳ್ಳಿಕ್ಕಾಗಲ್ಲ, 8 ಜನ 10 ಜನ ಮಾಡಲಿಕ್ಕೆ. ಇದನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಚೂಸ್ ಮಾಡಿರೋಂಥದ್ದು ದಟ್ ಇಸ್ ದ ಪ್ರೊಸೆಸರ್. ಆ ಪ್ರೊಸೆಸರಿಂದ ಏನಾಗುತ್ತೆ ಅಂದರೆ 90% ಆಫ್ ದ ಬ್ರೇಕ್ ಡೌನ್ಸ್ ಅವಾಯ್ಡ್ ಆಗುತ್ತೆ. ಮೋಸ್ಟ್ ಆಫ್ ದ ಬ್ರೇಕ್ ಡೌನ್ಸ್ ಬರೋಂಥದ್ದು ಲೈನ್ಸ್ ಪವರ್ ಚೇಂಜ್ ಆದರೆ, ಅರ್ಥಿಂಗ್ ಇಶ್ಯೂಸ್ ಬಂದೋಯ್ತು, ಪವರ್ ಸಡನ್ನಾಗಿ ವೋಲ್ಟೇಜ್ ಜಾಸ್ತಿ ಆಯಿತು, ಡಿಮ್ ಆಯಿತು, ಎಕ್ಸಸ್ ಬಂತು, ಏನೇ ಆದರೂ ಕೂಡ ಲಿಫ್ಟ್ ಆಫ್ ಆಗುತ್ತೆ, ನಾವು ಬಂದು ಹೋಗಲೇಬೇಕಾಗ್ತದೆ. ಈ ಎಲ್ಲ ಇದನ್ನು ನಮ್ಮದು ಆಟೋ ಟ್ಯೂನ್ ಕಂಟ್ರೋಲರ್ ಇರೋದ್ರಿಂದ ಮತ್ತು ಲೈವ್ ಎರರ್ ಕ್ಲಿಯರ್ ಇರೋದ್ರಿಂದ ಮತ್ತು ಸಾಫ್ಟ್ವೇರ್ಸ್ ಇರೋದ್ರಿಂದ ಆ 99% ಬ್ರೇಕ್ ಡೌನ್ಸ್ ಅವಾಯ್ಡ್ ಆಗುತ್ತೆ. ಯಾವುದಾದ್ರು ಮೆಕ್ಯಾನಿಕಲ್ ಬ್ರೇಕ್ ಡೌನ್ಸ್ ಸಮ್ ಅದರ್ ಇಶ್ಯೂಸ್, ನಾಯ್ಸ್ ಬರ್ತಿದೆ, ಡೋರ್ ಸಮಥಿಂಗ್, ಅದು ಮಾತ್ರ ದ ರೇರ್ ಕೇಸಸ್ ಮಾತ್ರ ಇರೋಂಥದ್ದು. ಅದು ನಮಗೆ ಆರಾಮಾಗಿ ಹಿಂಗೆ ಪೀಸಾಗಿರಲಿಕ್ಕೆ ನಮಗೆ ಸಾಧ್ಯವಾಗಿರೋಂಥದ್ದು. ಅದಕ್ಕೆ ಬಿಫೋರ್ ಚೂಸ್ ದ ಲಿಫ್ಟ್ ಅದಕ್ಕೆ ಪ್ರೋಸೆಸ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳುವಂಥದ್ದು. ಇದು ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಹಾರ್ಟ್ ಆ್ಯಂಡ್ ಬ್ರೈನ್ ಅಂತ ಹೇಳ್ತೀವಿ. ಹಾರ್ಟ್ ಅಂದರೆ ಇಟ್ ಈಸ್ ಅ ಮೋಟರ್ಸ್, ದ ಬ್ರೈನ್ ಅಂತಂದರೆ ನಮ್ಮದು ಕಂಟ್ರೋಲರ್, ಪ್ರೊಸೆಸರ್ ಇಸ್ ದ ಮೇನ್ ಥಿಂಗ್ಸ್. 2 ಥಿಂಗ್ಸ್ ಇಸ್ ಇಂಪಾರ್ಟೆಂಟ್. ಇದು 70% ಆಫ್ ದ ಲಿಫ್ಟ್ ಬಜೆಟ್ ಅಂತ ಹೇಳ್ತೀವಿ ನಾವು. ಈ ಎರಡು ಇದನ್ನು ನಾವು ತಿಳ್ಕೊಬೇಕಲೇಬೇಕಾಗ್ತದೆ. ನೆಕ್ಸ್ಟ್ ಸೇಫ್ಟಿ, ಕಿಡ್ನಿ ಇವೆಲ್ಲ ಏನು ಬರುತ್ತೆ, ಇಸ್ ಅ ಸೇಫ್ಟಿ ಮೆಸರ್ಸ್ ಯಾವುದ್ಯಾವುದು ಕಾಮನ್ ಆ್ಯಂಡ್ ಎಕ್ಸಸ್ ಆ್ಯಂಡ್ ಅಡಿಷನಲ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಮಸ್ಟ್ ಆ್ಯಂಡ್ ಶುಡ್ ಬೇಕಾಗಿರೋಂಥದ್ದು. ಇದ್ರ ಬಗ್ಗೆ ತಿಳ್ಕೊಬೇಕು. ನಾವು ಮಾತ್ರ ನಮ್ಮ ಲಿಫ್ಟನ್ನು ಯೂಸ್ ಮಾಡಬೇಕು, ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇರ್ಬೋದು, ಅವೆಲ್ಲ ಇನ್ಸ್ಟಾಲ್ ಮಾಡಿ ಅದನ್ನು ಸೆಕ್ಯೂರಿಟಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೆಕ್ಯೂರಿಟಿ ಇನ್ ದ ಸೆನ್ಸ್ ಇನ್ಬಿಲ್ಟ್ ಸೆಕ್ಯೂರಿಟಿ ಆರ್ ಎಕ್ಸ್ಟರ್ನಲ್ ಸೆಕ್ಯೂರಿಟಿ, ಆ್ಯಡ್ ಆನ್ ಆರ್ ಇನ್ಬಿಲ್ಟ್, ಇಟ್ಸ್ ಅ ಮ್ಯಾಂಡೇಟ್ರಿ. ನಮ್ಮಲ್ಲಿ ಕೊಡೋಂಥದ್ದು ಇದು ಇಟ್ಸ್ ಇನ್ಕ್ಲೂಡಿಂಗ್ IoT ಟೆಕ್ನಾಲಜಿನಲ್ಲೇ ಕೊಡ್ತಾ ಇದ್ದೀವಿ. ಇಟ್ಸ್ ಏನಾಗುತ್ತೆ, ಈಗ ನೀವೇನಾದರೂ ಅಡಿಷ್ನಲ್ ಸೆಕ್ಯೂರಿಟಿ ಡಿವೈಸ್ ಹಾಕ್ಕೊಂಡಾಗ ಏನಾಗುತ್ತೆ, ಅದಕ್ಕೆ ಗೊತ್ತಿರೋದು ನೋಯಿಂಗ್ ಪರ್ಸನ್ಸ್ ಬೇಕಾದ್ರೆ ಅದನ್ನು ಮ್ಯೂಟ್ ಮಾಡಿ ಶಾರ್ಟ್ ಮಾಡಿ ಲಿಫ್ಟ್ ಆಪ್ರೇಟ್ ಮಾಡ್ಬೋದು. ಇದು ಇನ್ಬಿಲ್ಟ್ ಅಂತ ಬಂತು ಅಂತಂದರೆ ಥ್ರೂ ಕಂಟ್ರೋಲರ್ಲಿ ಇರುತ್ತೆ ಆ ಬೋರ್ಡ್ಸ್, ಮದರ್ ಬೋರ್ಡ್, ಅದಕ್ಕೆ ಬೇಕಾಗಿರೋಂಥ ಸ್ಟೋರೇಜ್ ಎಲ್ಲ. ಅದು ಯಾವ್ಯಾವ ಆಪ್ಷನ್ಸ್ ಇರುತ್ತೆ ಅಂತಂದರೆ, ಸಪೋಸ್ ಏನಾದರೂ ನಾನು ಮನೋಹರ್ ಸರ್ಗೆ ಈಗ ನಿಮಗೆ ಪಾಸ್ವರ್ಡ್ ಕೊಟ್ಟೆ, ನಾನು ಮೇಲಿದ್ದೀನಿ, ನಿಮಗೆ ಪಾಸ್ವರ್ಡ್ ಕೊಟ್ಟೆ, ನೀವು ನಾಳೆ ಮಿಸ್ಯೂಸ್ ಮಾಡ್ಬೋದು. ಅದೇ ಪಾಸ್ವರ್ಡ್ ಇಟ್ಕೊಂಡು ಇನ್ನೊಬ್ರಿಗೆ ಪಾಸ್ ಮಾಡಿ, ಓಕೆ ನಾನು ಅಲ್ಲಿ ನೋಡಿದೆ, ಏನೋ ನೋಡಿದೆ, ಗೋಲ್ಡ್ ಜ್ಯುವೆಲ್ಸ್, ಕ್ಯಾಶ್ ಸಮಥಿಂಗ್, ಇನ್ನೊಂದು ಅವ್ರಿಗೆ 4 ದಿನ ಮನೇಲಿರಲ್ಲ ಅಂತ. ಅದನ್ನು ಹೇಗೆ ಅಂತಂದರೆ, ನಿಮಗೆ ಪಾಸ್ವರ್ಡ್ ಕೊಟ್ಟಿದ್ದೀವಿ ಅಂತಂದರೆ ಒಂದು ಕಾಮನ್ ಐಡಿಯಲ್ಲಿ ಕೊಟ್ಟಿರ್ತೀವಿ, ಒಂದು ಫ್ರೆಂಡ್ ಸರ್ಕಲ್ ಐ ಡಿ ನಂಬರ್ 1 ಇಟ್ಸ್ ಅ ಫ್ಯಾಮಿಲಿ, ಐ ಡಿ ನಂಬರ್ 2 ಇಟ್ಸ್ ಎಂಪ್ಲಾಯೀಸ್, ಐ ಡಿ ನಂಬರ್ 3 ಇಟ್ಸ್ ಸಮಥಿಂಗ್ ಸ್ವೀಪರ್ಸ್, ಡ್ರೈವರ್ಸ್ ಆರ್ ಸಮಥಿಂಗ್ ಬಂದು ಯಾವಾಗಲೂ ಹೋಗುವಂಥವ್ರು, ಐ ಡಿ ನಂಬರ್ 4 ಗೆಸ್ಟ್. ಈ ಥರ ಒಂದೊಂದು ಐಡಿನಲ್ಲೂ ಕೂಡ ಒಬ್ಬೊಬ್ರು ನೇಮ್ ಹಾಕಿ ನಾವು ಅವ್ರಿಗೆ ಪಾಸ್ವರ್ಡ್, ಕಾರ್ಡ್ 3 ಆಪ್ಷನ್ಸ್ ಕೊಟ್ಟಿರ್ತೀವಿ. ನೀವು ಯಾವಾಗಲಾದರೂ ಯೂಸ್ ಮಾಡಿದ್ರೆ ಯಾರ ಐಡಿಲಿ ಯಾರು ಯೂಸ್ ಮಾಡಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಷನ್ಸ್ ಸ್ಟೋರ್ ಆಗಿಬಿಡುತ್ತೆ, ರಿಜಿಸ್ಟರ್ ಆಗುತ್ತೆ. ಒಂದು ಈಗ ನಿಮಗೆ ಕೊಟ್ಟಿದ್ದೀನಿ, ನಿಮ್ಮದು ಮತ್ತೆ ನಿಮಗೆ ನಾನು ಡಿಲೀಟ್ ಮಾಡಬೇಕು ಅಂತಂದರೆ ಎಂಟೈರ್ ಡಿವೈಸ್ನ ರೀಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ನೇಮಲ್ಲಿ ಎಂಟ್ರಿ ಮಾಡಿರ್ತೀವಿ, ಮನೋಹರ್ ಸರ್ ಐ ಡಿ ನಂಬರ್ 1ನಲ್ಲಿ ಮನೋಹರ್ ಕೊಟ್ಟಿರ್ತೀವಿ, ತಮ್ಮ ಮತ್ತು ಪಾಸ್ವರ್ಡ್ ಆ್ಯಕ್ಸೆಸ್ ಕೊಟ್ಟಿರ್ತೀವಿ. ಅಲ್ಲಿ ಐ ಡಿ ನಂಬರ್ ನಮ್ಮ ಮೊಬೈಲಲ್ಲೇ ಕೂತ್ಕೊಂಡಿಲ್ಲೇನೆ ಮನೋಹರ್ ಅಂತ ನಂಬರ್ ನೇಮ್ ಡಿಲೀಟ್ ಮಾಡ್ತು ಅಂತಂದರೆ ನಿಮ್ಮದು ಆ್ಯಕ್ಸೆಸ್ ತೊಗೊಳ್ಳೋದಿಲ್ಲ. ಮತ್ತು ಆ ಪಾಸ್ವರ್ಡ್ ನೀವು ಟೆಂಪ್ರರಿ ಏನು ಪಾಸ್ವರ್ಡ್ ಕೊಟ್ಟಿದ್ದೀವಿ ಅದು ಲಾಕ್ ಆಗಿರುತ್ತೆ. ಅದು ಮತ್ತೆ ಸಿಂಪಲ್ ಇರುತ್ತೆ, ಎಲ್ಲ ನಮ್ಮ ಮೊಬೈಲಲ್ಲಿ. ಒಂದನ್ನ ನೀವು ಶಾರ್ಟ್ ಮಾಡಿ ಅದನ್ನು ರೂಟಿಂಗ್ ಚೇಂಜ್ ಮಾಡಿ ಶಾರ್ಟ್ ಮಾಡಿ ನೀವು ಏನಾರು ಸೇಫ್ಟಿ ಮಾಡ್ಲಿಕ್ಕೆ ಹೋಗ್ತೀನಿ ಅಂದರೆ ಎಂಟೈರ್ ಲಿಫ್ಟು ಲಾಕ್ ಆಗಿಬಿಡುತ್ತೆ. ಅದನ್ನು ಆ ಥರ ಮೋಡ್ ಮಾಡಿದ್ದೀವಿ, ಯಾರು ಯೂಸ್ ಮಾಡೋಕ್ಕಾಗಲ್ಲ. ಒಂದು ತಂಬು, ಒಂದು ಪಾಸ್ವರ್ಡ್, ಐದರ್ RFID ಕಾರ್ಡ್, ಐ ಕಾಂಟ್ಯಾಕ್ಟ್ಸ್, ಸೇಮ್ ನಮ್ಮ ಫೋನಲ್ಲಿ ನಮ್ಮ ಫೇಸ್ ನೋಡಿದ್ರೆ ಯಾಕೆ ಬರುತ್ತೆ ಆ ಥರ ಇಷ್ಟು ಆ್ಯಡ್ ಆನ್ಸ್ ಫೀಚರ್ಸ್ ಇರುತ್ತೆ. ಸೆಕ್ಯೂರಿಟಿ ಇನ್ಬಿಲ್ಟ್ ಇರುತ್ತೆ, ಬೆಟರ್ ಇದೆ ಆ್ಯಕ್ಚುಲಿ. ಅಥವಾ ನೆಕ್ಸ್ಟ್ ಮೊಬೈಲ್ ಆ್ಯಪ್, ನಿಮ್ಮ ಮೊಬೈಲಲ್ಲೇ ಕೂತ್ಕೊಂಡು ಯಾರಿಗೂ ನಾವು ಕೊಡೋಂಗಿಲ್ಲ ಅಂತಂದರೆ, ನೀವು ಅಮೇರಿಕಾದಲ್ಲಿ US ಇದ್ದರೂ ಕೂಡ ಯಾರೋ ನೀವು ಫೋನ್ ಮಾಡ್ತಾರೆ ಲಿಫ್ಟಲ್ಲಿ, ಈಗ ಗ್ರೌಂಡಲ್ಲಿ ಇದ್ದೀನಿ ಅಂತಂದರೆ ನೀವು ಡೋರ್ ಓಪನ್ ಮಾಡಿ ಗ್ರೌಂಡಿಗೆ ಕಳಿಸಿ ಅದನ್ನು ಥಿಂಗ್ಸ್ ಇಡೀ ನಾನು ಆಪ್ರೇಟ್ ಮಾಡ್ಕೊಳ್ತೀನಿ ಅಂತ ನೀವು ಆಪ್ರೇಟ್ ಮಾಡ್ಬೋದು. ಅದರಿಂದ ಅಡ್ವಾಂಟೇಜಸ್, ನೀವು ಎಲ್ಲಿದ್ರೂ ಕೂಡ ಮನೇಲಿ ಮಕ್ಕಳಿದ್ದಾರೆ, ಲಿಫ್ಟ್ ಆಫ್ ಮಾಡಿಲ್ಲ ಅಂದರೆ ಲಿಫ್ಟ್ ಲಾಕ್ ಮಾಡ್ಬೋದು, ಸ್ಲೀಪ್ ಮೋಡ್ ಮಾಡ್ಬೋದು, ಚೈಲ್ಡ್ ಲಾಕ್ ಮಾಡ್ಬೋದು, ಚೈಲ್ಡ್ ಸೇಫ್ಟಿ ಆಪ್ಷನ್ಸ್ ಇರುತ್ತೆ.
ಬಿಲೋ 4 feet ಐ ಕಾಂಟ್ಯಾಕ್ಟ್ ಸೆನ್ಸ್ ಮಾಡಿ ಬಿಲೋ 4 feet ಇರೋಂಥವ್ರು ಲಿಫ್ಟ್ ಯೂಸ್ ಮಾಡಬಾರ್ದು ಅಂದರೆ ಚೈಲ್ಡ್ ಲಾಕ್ ಆಪ್ಷನ್ಸ್ ಇರುತ್ತೆ. ಓಕೆ ಓಕೆ. ಅದನ್ನ ಆಗ್ತು ಅಂತಂದರೆ ಆ ಮಕ್ಕಳು ಯೂಸ್ ಮಾಡ್ಲಿಕ್ಕೆ ಬಟನ್ ಪ್ರೆಸ್ ಮಾಡಿದ್ರು ಆಪ್ರೇಟ್ ಆಗೋದಿಲ್ಲ. ಚೈಲ್ಡ್ ಸೇಫ್ಟಿ ಸೆನ್ಸರ್ಸ್ ಮಕ್ಳೇನು ಮಾಡ್ತಾರೆ, ಡೋರ್ ಬಟನ್ ಪ್ರೆಸ್ ಮಾಡಿ ಹಿಂಗೆ ಓಪನ್ ಆಗೋಂಥದ್ದು ಬೆರಳು ಕೈ ಕೊಟ್ಟಿರ್ತಾರೆ, ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆಟೋ ಸೆನ್ಸರ್ಸ್ ಕೊಟ್ಟಿರ್ತೀವಿ. ವೈಲ್ ನೀವು ಮಾಲ್ಗೆ ಹೋದಾಗ ಏನಾಗುತ್ತೆ, ನೀವು ಎಂಟರ್ ಆದ ತಕ್ಷಣ, ಈಗ ನಮ್ಮದು ಎಂಟರ್ ಆದ ತಕ್ಷಣ ಡೋರ್ ಓಪನ್ ಆಯಿತು, ನೀವು ಬಂದಿದ್ದ ಕೂಡಲೇ ಡೋರ್ ಕ್ಲೋಸ್ ಆಯಿತು. ಇದು ರಿವರ್ಸ್ ಆಪ್ರೇಷನ್ಸ್. ಡೋರ್ ಕ್ಲೋಸ್ ಆಗಬೇಕಾದ್ರೆ ಯಾರಾದರೂ ಒಂದು 2 inch ಡಿಸ್ಟೆನ್ಸಲ್ಲಿ ಈಗ ಹತ್ತಿರ ಹೋಯ್ತು ಅಂದರೆ ಡೋರ್ ಸ್ಟಾಪ್ ಆಗಿಬಿಡುತ್ತೆ. ಓಕೆ ಓಕೆ. ಕೆಲವು ಮಕ್ಳೇನು ಮಾಡ್ತವೆ, ಡೋರ್ ಮೇಲೆ ಕೈ ಇಟ್ಕೊಂಡಿರ್ತಾರೆ, ಆಟ ಆಡ್ತಿರುತ್ತೆ, ಬಟನ್ ಪ್ರೆಸ್ ಮಾಡಿ ಕ್ಯಾಪ್ ಕೊಟ್ಟಿರ್ತೀವಿ ಡೋರ್ ಓಪನ್ ಕ್ಲೋಸ್ ಆಗಲಿಕ್ಕೆ, ರನ್ನಿಂಗ್ ಕ್ಲಿಯರೆನ್ಸ್ ಕೊಟ್ಟಿರ್ತೀವಿ. ಅಲ್ಲಿ ಕೈ ಕೊಟ್ಟಾಗ ಶಾರ್ಪ್ ಎಡ್ಜ್ ಇರುತ್ತೆ, ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಮೋಸ್ಟ್ ಆಫ್ ದ ರೆಸಿಡೆನ್ಷಿಯಲ್ ಲಿಫ್ಟಲ್ಲಿ ಈ ಅಥವಾ ಕಮರ್ಷಿಯಲಲ್ಲಿ ಮಕ್ಳುಗಳ ಕೈ ಡ್ಯಾಮೇಜ್ ಮಾಡ್ಕೊಳ್ಳೋದು ಜಾಸ್ತಿ ಇದೆ. ಅದಕ್ಕೇ ಕಮರ್ಷಿಯಲೆಲ್ಲ ಸೆಕ್ಯೂರಿಟಿ ಯೂಸ್ ಮಾಡೋವಂಥದ್ದು. ಅಲ್ಲಿ ನಾವು ನೋಟಿಸ್ ಬೋರ್ಡಲ್ಲಿ ಹಾಕಿರ್ತೀವಿ, ಬಿಲೋ 12 years ಮಕ್ಕಳು ಲಿಫ್ಟಲ್ಲಿ ಯೂಸ್ ಮಾಡೋಂಗಿಲ್ಲ ಅಂತ, ವಿತೌಟ್ ಪೇರೆಂಟ್ಸ್. ಕೊಡೋ ರೀಸನ್ಸ್ ಇದೆ. ಅದಕ್ಕೆ ಮನೇಲಿ ಏನಿರುತ್ತೆ, ಯಾವಾಗಲೂ ಮಕ್ಕಳನ್ನ ಕಾಯ್ಲಿಕ್ಕೆ ಆಗೋದಿಲ್ಲ, ಹಾಗಂತ ಲಿಫ್ಟ್ ಆಫ್ ಮಾಡ್ಲಿಕ್ಕೆ. ಅದಕ್ಕೆ ಬೇಕಾಗಿರೋಂಥ ಫೀಚರ್ಸ್ ಇದನ್ನು ಕೊಟ್ಟರೆ ಚೈಲ್ಡ್ ಲಾಕ್ ಅಂತ ಚೈಲ್ಡ್ ಸೇಫ್ಟಿ. ಎನಿ ಫೈರ್ ಸೇಫ್ಟಿ? ಅಫ್ಕೋರ್ಸ್ ಫೈರ್ ಸೇಫ್ಟಿ ಅಂತ ಬಂತು ಅಂತಂದರೆ, ನಮ್ಮಲ್ಲಿ ಫೈರ್ ಏನಾರು ಬಂತು ಅಂತಂದರೆ ಸರ್ಟನ್ ಹೀಟ್ ಫೈರ್ ಎಷ್ಟು ಬರುತ್ತೆ ಅದಕ್ಕೆ ಲಿಫ್ಟು ಆಟೋಮೆಟಿಕ್ ಆಫ್ ಆಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಸ್ಲೀಪ್ ಮೋಡ್ಗೆ ಹೋಗುತ್ತೆ, ಅಲಾರಮ್ ಬಜರ್ ಆಟೋ ಬಜರ್ ತಗೊಳುತ್ತೆ. ಇನ್ನು ಅಡಿಷ್ನಲ್ ಏನಾದರೂ ಫೈರ್ ಸೇಫ್ಟಿ ಏನಾದರೂ ಅವರು ಹೋಟೆಲ್ಸ್ ಅಥವಾ ಮತ್ತೊಂದಕ್ಕೆ ಮಾಡ್ಕೊಂಡಿದ್ರೆ ಏನು ಸ್ಪ್ರಿಂಕ್ಲರ್ ಕೊಟ್ಟಿರ್ತಾರೆ ಅದನ್ನು ಕೂಡ ಲಿಫ್ಟ್ಗೆ ಪ್ರಾವಿಷನ್ಸ್ ಆ್ಯಡ್ ಮಾಡ್ಬೋದು. ಅದನ್ನು ಅವ್ರು ಎಕ್ಸಿಸ್ಟಿಂಗೇ ಮಾಡಬೇಕಾಗ್ತದೆ, ಅದನ್ನು ಕೊಡಿಸಿರ್ತೀವಿ. ಇಷ್ಟೆಲ್ಲ ಆಪ್ಷನ್ಸ್ ಕೊಟ್ಟಿರ್ತೀವಿ. ಮತ್ತು ಫೈರ್ 2 hours ಕಂಟಿನ್ಯೂಸ್ ಫೈರ್ ರೇಟೆಡ್ ಡೋರ್ಸ್ ಕೊಟ್ಟಿರ್ತೀವಿ. ನೀವು ಫೈರ್ನ ತೊಗೊಳ್ಳೋದಿಲ್ಲ. ಇಫ್ ಇಟ್ ಇಸ್ ಗ್ಲಾಸ್ ಡೋರ್ ಆರ್ SS ಡೋರ್. ಇಟ್ಸ್ ಜರ್ಮನ್ EN 81 ಸ್ಟ್ಯಾಂಡರ್ಡ್ಸಲ್ಲಿ ನಾವು ಕೆಲಸ ಮಾಡೋದ್ರಿಂದ, ಇಟ್ಸ್ TÜV ಸರ್ಟಿಫೈಡ್ ಕಂಪ್ಲೀಟ್ ನಮ್ದು ಇರೋದ್ರಿಂದ, ಇಟ್ಸ್ ಯುರೋಪಿಯನ್ ಸ್ಟ್ಯಾಂಡರ್ಡ್. 2 hours ಫೈರ್ನ ನೀವು ಫೈರ್ ಮಾಡಿದ್ರು ಕೂಡ ನಮ್ಮ ಡೋರ್ ತೊಗೊಳ್ಳೋದಿಲ್ಲ, ತೊಗೊಳ್ಳೋದಿಲ್ಲ. ಫೈರ್ ರೇಟೆಡ್ ಡೋರ್ಸ್ ಇರುತ್ತೆ ಮತ್ತು ಫೈರ್ ರೇಟೆಡ್ ಕ್ಯಾಬಿನ್ಸ್ ಇರುತ್ತೆ. ಅದಕ್ಕೆ ಬೇಕಾಗಿರೋಂಥ ಪ್ರಿಕಾಷನ್ಸ್ ನಾವು ತೊಗೊಂಡಿರ್ತೀವಿ. ಇದ್ರ ಜೊತೆಗೆ ಇವನ್ ಯೂಸಿಂಗ್ ದ ಬಟನ್ಸ್ ಕೂಡ ನಮ್ಮದು ಇಟ್ಸ್ ಫೈರ್ ರೇಟೆಡ್ ಟಚ್ ಬಟನ್ಸ್ ಇರುತ್ತೆ. ಇಟ್ಸ್ ಟಫನ್ಡ್ ವಿತ್ ಲ್ಯಾಕರ್ಡ್ ವಿತ್ ಫೈರ್ ರೇಟೆಡ್ ಗ್ಲಾಸ್ ಯೂಸ್ ಮಾಡಿರ್ತೀವಿ. ನಾನ್ ಬ್ರೇಕಬಲ್ ಫೈರ್ ರೇಟೆಡ್ ಟಚ್ ಪ್ಯಾನಲ್ ಕೂಡ ಇರುತ್ತೆ. ಸೇಫ್ಟಿ ಇದೆ ಅಫ್ಕೋರ್ಸ್. ಸೊ ನೆಕ್ಸ್ಟ್ ಹೋಗ್ಬಿಡೋಣ ಇವಾಗ. ಸೊ ಇವೆಲ್ಲ ಆಯಿತು, ಸೇಫ್ಟಿ ಬಂತು, ಮನೆಗೆ ಲಿಫ್ಟ್ ಹಾಕಿದ್ದೀವಿ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಮೇಂಟೆನೆನ್ಸ್. ಇಂಡಿಯನ್ಸ್ ತುಂಬ ಯೋಚನೆ ಮಾಡೋದೇ ಇದೆ, ಯಾವುದೇ ಗಾಡಿ ತೊಗೊಳ್ಬೇಕಂದ್ರೂ ಮೇಂಟೆನೆನ್ಸ್ ಎಷ್ಟು ಅಲ್ವಾ? ಸರ್, ಇವಾಗ ಮಾರ್ಕೆಟಲ್ಲಿ ಕಾಮನ್ ಆಗಿ ಒಂದು ಎಲಿವೇಟರ್ ಹಾಕ್ಸ್ತೀವಿ ಅಂದರೆ ಮೇಂಟೆನೆನ್ಸ್ ಎಷ್ಟು ಬರ್ಬೋದು, ಆ್ಯಂಡ್ ಇದನ್ನು ಸಿಂಪ್ಲಿಫೈ ಮಾಡೋದಕ್ಕೆ ನೀವೇನು ಕ್ರಮ ಕೈಗೊಂಡಿದ್ದೀರಿ? ಸರ್, ಮೇಂಟೆನೆನ್ಸ್ ಅಫ್ಕೋರ್ಸ್ ಒಂದು ಲಿಫ್ಟ್ ಬಂದಾಗ ಒಂದು ಫ್ಯಾಮಿಲಿ ಬಂತು ಅಂದರೆ ನಮ್ಮಲ್ಲಿ ಮಕ್ಕಳುಗಳು ಹೋಗ್ತವೆ, ಬಟನ್ಸ್ ನೋಡೋದು, ಆ ಡಿಸೈನ್ಸ್ ಬಗ್ಗೆ ಹೋಗ್ತಾರೆ. ಒಂದು ಫ್ಯಾಮಿಲಿ ಬಂತು ಅಂದರೆ ಅಪ್ಪ ಅಮ್ಮ ಬಂತು ಅಂದರೆ ಸೇಫ್ಟಿ ಏನಿದೆ ಅಂತ ನೋಡ್ತಾರಪ್ಪ. ನಾನು ವಯಸ್ಸಾಯ್ತಪ್ಪ ವೀಲ್ ಚೇರ್ ಯೂಸ್ ಮಾಡೋ ಸೇಫ್ಟಿ. ವೈಫ್ ಆ್ಯಂಡ್ ಹಸ್ಬೆಂಡ್ ಕೇಳೋಂಥದ್ದು ಕಾಸ್ಟು, ಮೈಂಟೆನೆನ್ಸು, ಎಷ್ಟು ಬಜೆಟು, ಎಷ್ಟು ಮೇಂಟೆನೆನ್ಸ್ ಬರುತ್ತೆ ಅಂತ ಕ್ವಶನ್ಸ್. ಈಸ್ ಕಾಮನ್ ಕ್ವಶನ್ಸ್ ನಮಗೆ. ಮೇಂಟೆನೆನ್ಸ್ನ ನೀವು ಯೋಚನೆ ಮಾಡೋಕ್ಕಿಂತ ಮುಂಚೆ ಮಾಡಲ್ಸ್ ನಾನು ಯಾವ ಮೇಕ್ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಫಸ್ಟು ಯೋಚನೆ ಮಾಡಬೇಕಾಗ್ತದೆ. ಕಾಮನ್ ಆಗೆಲ್ಲ ಹೇಳ್ತಾರೆ ನಮ್ದೆಲ್ಲ ಮೇಂಟೆನೆನ್ಸ್ ಫ್ರೀ ಅಂತ. ಲಿಟ್ರಲಿ ಯಾರಾದರೂ ಕೊಡ್ತಾರೋ? ನೋ, ಲಿಟ್ರಲಿ ಕೊಡೋದಿಲ್ಲ. ಲಿಟ್ರಲಿ ಯಾಕೆ ಕೊಡೋದಿಲ್ಲ ಅಂತಂದರೆ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದ್ರ ಏನು ಯಾವ ಮೇಕು ತೊಗೊಳ್ತಾ ಇದ್ದಾರೆ, ಅದು ಕೊಟ್ಟರೆ ನನ್ನ ಮೇಂಟೆನೆನ್ಸ್ ಎಷ್ಟು ಬರುತ್ತೆ ಅಂತ. ಕಾಮನ್ ಆಗಿ ಒಂದು ಮೇಂಟೆನೆನ್ಸ್ ಅಂತ ಬಂದಾಗ ಒಂದು ಸ್ಲ್ಯಾಬ್ ಮಾಡಿರ್ತಾರೆ, ನೀವು ಅಬ್ಸರ್ವ್ ಮಾಡಿರ್ತೀರಿ. ದೇರ್ ಆರ್ ದ 3 slabs, ಎನಿ MNCs, ಎನಿ ಕೈಂಡ್ ಆಫ್ ದ ಎಲಿವೇಟರ್ಸ್. ಒಂದು ದಟ್ ನಾನ್ ಕಾಂಪ್ರೆನ್ಸಿವ್ AMC, ವಾಟ್ ಎವರ್ ದಟ್ 15,000, 20,000, 25,000 ವಿತೌಟ್ ಕಾಂಪ್ರೆನ್ಸಿವ್ ಅಂತ ಹೇಳ್ತಾರೆ. ಅದು ದ ಸ್ಮಾರ್ಟಾಗಿ ಕೊಡೋಂಥದ್ದು ನಾವು. ಎರಡನೇದು ಸಿಲ್ವರ್ ಪ್ಯಾಕೇಜ್, ಗೋಲ್ಡ್ ಪ್ಯಾಕೇಜ್ ಆರ್ ಡೈಮಂಡ್ ಪ್ಯಾಕೇಜ್ ಅಂತ 3 ಪ್ಯಾಕೇಜ್ ಮಾಡಿರ್ತಾರೆ ಕಾಮನ್ ಆಗಿ. ಈ ಮೋಸ್ಟ್ಲಿ ಈ ವಿಡಿಯೋ ಆದಮೇಲೆ ನನಗೆ ಎಷ್ಟು ಎಲಿವೇಟರ್ ಸ್ನೇಹಿತರು ನನಗೆ ಕಾಲ್ ಮಾಡಿ ಹೇಳ್ತಾರೆ ಗೊತ್ತಿಲ್ಲ. ಯಾಕಪ್ಪ ಎಲ್ಲ ಹೇಳಿ ಅದನ್ನು ಗೊತ್ತಿಲ್ಲ ಸರ್, ಅದು ಇರೋದು ರಿಯಾಲಿಟಿ ಹೇಳಿ ಮಾಡೋ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ. ವಿತೌಟ್ ಕಾಂಪ್ರೆನ್ಸಿವ್ ಕಾಮನ್ ಆಗಿ ಹೇಳಬೇಕಾದ್ರೆ AMC ಎಷ್ಟು ಅಂತಂದರೆ ನಮ್ಮದು ಸರ್ ಒಂದು 20,000 ಸರ್ ನಮ್ಮದು AMC ಅಂತ ಹೇಳ್ತಾರೆ. ಮುಂದಕ್ಕೆ ಏನೂ ಹೇಳೋದಿಲ್ಲ. ಆಮೇಲೆ ಎಲ್ಲ ಆದಮೇಲೆ ನಿಮಗೆ AMC ಕೊಟೇಶನ್ಸ್ ಬರ್ಬೇಕಾದ್ರೆ 3 slabs ಕೊಟ್ಟಿರ್ತಾರೆ. 20,000 ಆ್ಯಂಡ್ ಸಿಲ್ವರ್ ಪ್ಯಾಕೇಜ್ 35,000 ಆ್ಯಂಡ್ ಗೋಲ್ಡ್ ಪ್ಯಾಕೇಜ್ 50,000, ಡೈಮಂಡ್ ಪ್ಯಾಕೇಜ್ 1 lakh rupees, 1.5 lakh rupees, 3 lakh rupees. ಇಟ್ಸ್ ನಾನ್ MNC ಈ ಪ್ರೈಸ್ ಇರುತ್ತೆ. MNCs ಬಂದು ರೆಗ್ಯುಲರೇ ನಿಮಗೆ 1 lakh to 3 lakh rupees ಕೊಟ್ಟು ಇರುತ್ತೆ ಸರ್. ಇರುತ್ತೆ. ಈ 1 lakh to 3 lakh ಏನು? ಹಾಗಾದರೆ ಬೇಸಿಕಲ್ಲಿ ನಮ್ಮ ಪಾತ್ರ ಏನು, ಡೈಮಂಡಲ್ಲಿ ನಮ್ಮ ಪಾತ್ರ ಏನು ಅನ್ನೋದು ಕ್ವಶನ್ಸ್.
ಅದು ಈಕೋಪ್ಲಾನೆಟಲ್ಲಿ ದೇರ್ ಆರ್ ಓನ್ಲಿ ದ ಒನ್ ಪ್ಯಾಕೇಜ್ ಇನ್ ಇಂಪೋರ್ಟ್ ಮೇಕಲ್ಲಿ. ಒನ್ ಪ್ಯಾಕೇಜ್ ಇನ್ ದ ಸೆನ್ಸ್ ಇಟ್ಸ್ ವಿತ್ ಕಾಂಪ್ರಹೆನ್ಸಿವ್ ಪ್ರೈಸ್ ಮಾತ್ರನೇ ಇರುತ್ತೆ. ಫಾರ್ ಮೆಕ್ಯಾನಿಕಲ್ ಫಾರ್ 10 years ರಿಪ್ಲೇಸ್ಮೆಂಟ್ ವಾರಂಟಿ, ಎಲೆಕ್ಟ್ರಿಕಲ್ ಫಾರ್ 5 years ರಿಪ್ಲೇಸ್ಮೆಂಟ್ ವಾರಂಟಿ, ಎನಿ ಕೈಂಡ್ ಆಫ್ ದ ಇಶ್ಯೂಸ್ ಎಕ್ಸೆಪ್ಟ್ ಫಿಸಿಕಲ್ ಡ್ಯಾಮೇಜಸ್, ನಿಮ್ಮ ಪವರ್ ಏನಾದರೂ ಎಕ್ಸಸ್ ಪವರ್ ಬಂದು ಏನು ಕೊಟ್ಟಿರ್ತೀವಿ ಅದು. ಯಾಕೆ ನಾವು ಎಲೆಕ್ಟ್ರಿಕಲ್ 5 years 10 years ಮೆಕ್ಯಾನಿಕಲ್ ಕೊಡ್ತೀವಿ ಅಂತಂದರೆ, ನಮ್ಮನಲ್ಲಿ ಈಗ ಅನ್ವಾಂಟೆಡ್ ಪವರ್ ಬಂತು ಅಂದರೆ, ಆಗಲೇ ನಾನು ಹೇಳಿದೆ ಬ್ರೇಕಿಂಗ್ ರಿಜಿಸ್ಟರ್ ವಿತ್ SMPS ಲೈಕ್ ಸ್ಟೆಪ್ಲೈಸರ್ ಇರುತ್ತೆ. ಪವರ್ ಜಾಸ್ತಿ ಸುಟ್ಟೋಯ್ತು, ಪವರ್ ಬರ್ತಿದ್ದಾಗೇ ಇನ್ಸೈಡ್ಗೆ ಎಷ್ಟು ಬೇಕಷ್ಟು ತೊಗೊಳುತ್ತೆ ಹೊರತು ಅಲ್ಲಿ ಬ್ರೇಕಪ್ ಕೊಟ್ಟಿರ್ತೀವಿ SMPS, ಅಲ್ಲಿಂದ ಆಚೆನೇ ಹೋಗ್ಬಿಟ್ಟಿರುತ್ತೆ, ಹೊರಗಡೆ ಬರೋದೇ ಇಲ್ಲ. ಮೈನಸ್ ಪವರ್ ತೊಗೊಂಡಾಗ ನಾವು ಅಫ್ಕೋರ್ಸ್ SMPS ಕೊಟ್ಟಿರ್ತೀವಿ, ಅದು ನಮ್ಮ ಸ್ಟೆಪ್ಲೈಸರ್ ಅದಕ್ಕೆ ಬೇಕಾಗಿರೋಂಥ ಪವರ್ ತೊಗೊಳುತ್ತೆ. ಹೀಗೆ ಅನ್ವಾಂಟೆಡ್ ಪವರ್ ಬಂದರೆ ಏನೂ ಆಗೋದಿರಲ್ಲ ನಮ್ಮಲ್ಲಿ. ಪ್ರತಿ ಸ್ಟೆಪ್ಸಲ್ಲೂ ಕೂಡ ಸೇಫ್ಟಿ ಮೆಸರ್ಸ್ ಇರೋದ್ರಿಂದ ಒಂದು ಸೇಫ್ಟಿ ದೇರ್ ಆರ್ ಮೋರ್ ದ್ಯಾನ್ 150 ಸೇಫ್ಟೀಸ್ ಇರುತ್ತೆ ಈಕೋಪ್ಲಾನೆಟ್ ಎಲಿವೇಟರ್ಸಲ್ಲಿ. ಒಂದು ಸೇಫ್ಟೀಸ್ ಇಲ್ಲ ಅಂತಂದ್ರೆ ಲಿಫ್ಟ್ ಆಪ್ರೇಟ್ ಆಗೋದಿಲ್ಲ. ಇಂಟಿಮೇಷನ್ಸ್ ಕೊಡುತ್ತೆ, ನೋಟಿಫಿಕೇಷನ್ಸ್ ಬರುತ್ತೆ, ಯೆಲ್ಲೋ ಅಲರ್ಟ್, ರೆಡ್ ಅಲರ್ಟ್, ಗ್ರೀನ್ ಅಲರ್ಟ್. ಗ್ರೀನ್ ಅಲರ್ಟ್ ಇನ್ ದ ಸೆನ್ಸ್ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಅಂತ, ನಿಮ್ದೇನು ನೋಡೋ ಅಂಥ ಅವಶ್ಯಕತೆ ಇರೋದಿಲ್ಲ ಅಂತ. ಎಲ್ಲೋ ಅಂತಂದರೆ ಅಬ್ಸರ್ವೇಷನ್ಸ್, ಮೋಟ್ರ್ ಹೀಟ್ ಆಗ್ತಾ ಇರುತ್ತೆ, ಎಲ್ಲೋ ಅಲರ್ಟ್ ಕೊಡುತ್ತೆ, ಕೋಡ್ ಕೊಟ್ಬಿಟ್ಟು. ಮೋಟ್ರಿಗೆ ಒಂದು ಕೋಡ್ ಕೊಟ್ಟಿರ್ತೀವಿ, ಕೋಡ್ ಇಟ್ಸ್ ನೀಡ್ ಟು ಬಿ ಅಬ್ಸರ್ವ್, ಮೋಟ್ರ್ ಹೀಟ್ ತೊಗೊಳ್ತಾ ಇದೆ. ಮತ್ತು ರೆಡ್ ಅಲರ್ಟ್ ಕಂಪಲ್ಸರಿ ರಿಪ್ಲೇಸ್ ಮಾಡಲೇಬೇಕು, ಸೇಫ್ಟಿ ವರ್ಕ್ ಆಗ್ತಿಲ್ಲ, ಅರ್ಥಿಂಗ್ ಫೇಲ್ಯೂರ್ ಆಗಿದೆ, ನಿಮ್ಮದು ಒಂದು ಫೇಸಲ್ಲಿ ಫ್ರೀಕ್ವೆಂಟ್ಲಿ ವೋಲ್ಟೇಜ್ ಜಾಸ್ತಿ ಬರ್ತಿದೆ, ಎಲೆಕ್ಟ್ರಿಷನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಇಂಟಿಮೇಷನ್ಸ್ ಕೊಟ್ಬಿಡುತ್ತೆ. ಸೇಫ್ಟಿ UCM ಡಿವೈಸಸ್ಸು ಅಲ್ಲೇನೋ ಕೂತ್ಕೊಂಡಿದೆ, ಏನೋ ಡಸ್ಟ್, ಹೆವಿ ಡಸ್ಟ್ ಇದೆ, ಅದು ಸಿಂಕ್ ಆಗ್ತಿಲ್ಲ, ಅದು ಕೊಟ್ಟಿರೋಂಥ ಎಲೆಕ್ಟ್ರಿಕಲ್ ಸೇಫ್ಟಿ ಆಪ್ರೇಟ್ ಆಗ್ತಿಲ್ಲ, ಅದಕ್ಕೆ ಹೋಗ್ತಾ ಇರೋಂಥ ಸೇಫ್ಟಿ ಕಟ್ ಆಗಿದೆ, ರೋಪ್ ಡ್ಯಾಮೇಜ್ ಆಗಿದೆ, ಲೇಯರ್ಸ್ ಬಿಟ್ಕೊಂಡಿದೆ, ರೋಪು ಸ್ಟ್ರೆಂತ್ ವೀಕ್ ಆಗಿದೆ, ಅಂದರೆ ಲೂಸ್ ಆಗಿರುತ್ತೆ. ಈ ಆಲ್ 4 ರೋಪ್ಸ್ ಶುಡ್ ಬಿ ಇನ್ ದ ಈಕ್ವಲ್ ಇದಿರಬೇಕು. ಇಲ್ಲಾಂದರೆ ಏನಾಗುತ್ತೆ, ಮೋಟ್ರಿಗೆ ಆ 4 ಗ್ರೂನಲ್ಲಿ 3 ಗ್ರೂಸ್ ಮೇಲೆ ಲೋಡ್ ಬರುತ್ತೆ, 1 ಗ್ರೂ ಮೇಲೆ ಲೋಡ್ ಇರೋಲ್ಲ. ಆಗೇನಾಗುತ್ತೆ, ಬ್ಯಾಲೆನ್ಸ್ ಅನ್ಬ್ಯಾಲೆನ್ಸ್ ಆಗುತ್ತೆ. ಬರೀ ಅಥವಾ 1 ರೋಪ್ ಮೇಲೆ ಲೋಡ್ ತಗೊಳ್ತಾ ಇರುತ್ತೆ, 3 ರೋಪ್ಸ್ ಲೂಸ್ ಆಗಿರುತ್ತೆ, ಆ 1 ರೋಪ್ ಬೇಗ ವೀಕ್ ಆಗುತ್ತೆ. ಇದನ್ನೆಲ್ಲ ಇಂಟಿಮೇಷನ್ಸ್ ಕೊಡುತ್ತೆ. ಪ್ರತಿ ಸ್ಟೆಪ್ಸಲ್ಲೂ ಕೂಡ ಸೆನ್ಸರ್ಸ್ ಇರುತ್ತೆ ನಮಗೆ. ಇದಿರೋದ್ರಿಂದ ಈಸಿಲಿ ಕ್ಯಾನ್ ಫೈಂಡ್ ದ ಇಶ್ಯೂಸ್ ಬಿಫೋರ್ ದೇ ವೆಂಟ್ ಟು ದ ಸೈಟ್. ಕಸ್ಟಮರ್ ಕಾಲ್ ಮಾಡಿದ ಕೂಡಲೇ ಏನು ಇಶ್ಯೂಸ್ ಅಂತ ನಾವು ಇಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ನಮಗೆ. ವಾಟ್ ಇಸ್ ದ ಇಶ್ಯೂಸ್. ಆ ಆಪ್ರೇಟ್ನ ನಾವು IoT ಟೆಕ್ನಾಲಜಿಯಿಂದ ಇರೋದ್ರಿಂದ, ಅಥವಾ ಕಸ್ಟಮರ್ಗೆ ಗೊತ್ತಿರುತ್ತೆ ನಿಮ್ದು ಇಶ್ಯೂಸ್ ಇಷ್ಟಿದೆ, ಲಿಫ್ಟ್ ಆಫ್ ಆಗಿದೆ ಅಂದರೆ ವಾಟ್ ಇಸ್ ದ ರೀಸನ್ಸ್. ಬ್ರೇಕ್ ಡೌನ್ಸ್ ಬಂದಿರಬೇಕಾದ್ರೆ ಏನಾಗ್ತದೆ, ಸರ್ ನಮ್ಮ ಲಿಫ್ಟು ವರ್ಕ್ ಆಗ್ತಿಲ್ಲ, ನಿಮ್ಮ ಟೆಕ್ನಿಷಿಯನ್ಸ್ ಕಳಿಸಿ ಅಂತ ಹೇಳ್ತಾರೆ. ನಾವು ಏನಾಗಿದೆ ಅಂತ ಕಾಮನ್ ಕ್ವಶನ್ಸ್ ಕೇಳ್ತಾರೆ. ಗೊತ್ತಿಲ್ಲ ರೀ, ನೆನ್ನೆ ಮಳೆ ಬಂದಾಗಿಂದ ಲಿಫ್ಟ್ ವರ್ಕ್ ಆಗ್ತಾ ಇಲ್ಲ, ಇಟ್ಸ್ ಕಾಮನ್ ಕ್ವಶನ್ಸ್. ಆಮೇಲೆ ಟೆಕ್ನಿಷಿಯನ್ಸ್ ನೀವು ಬಂದು ನೋಡಿ ಅಂತ ಹೇಳ್ತಾರೆ. ಮಳೆ ಬಂದಿರಂದ್ರೆ ಏನಾದರೂ ಎಲೆಕ್ಟ್ರಿಕಲ್ ಫೇಲ್ಯೂರ್ ಆಗಿರುತ್ತಪ್ಪ, ಎಲೆಕ್ಟ್ರಿಷಿಯನ್ಸ್ ಹೋಗಪ್ಪ ಲಿಫ್ಟ್ಗೆ ಬ್ರೇಕ್ ಡೌನ್ಸ್ ಅಟೆಂಡ್ ಮಾಡೋ ಅಂತ ಕಳಿಸ್ತೀವಿ. ಅಲ್ಲಿ ಹೋಗ್ತಾನೆ, ಅವ್ನು ನೋಡ್ತಾನೆ, ಮೆಕ್ಯಾನಿಕಲ್ ಇಶ್ಯೂಸ್ ಇರುತ್ತೆ, ರೋಪ್ ಸ್ಕಿಪ್ ಆಗಿರುತ್ತೆ, ರೋಪ್ ಡ್ಯಾಮೇಜ್ ಆಗಿರುತ್ತೆ, ಅನ್ಬ್ಯಾಲೆನ್ಸ್ ಆಗಿರುತ್ತೆ. ಸರ್ ನನ್ನ ಕೆಲಸ ಇಲ್ಲ ಅಂತ ವಾಪಸ್ ಬರ್ತಾನೆ, ಮತ್ತೆ ಮೆಕ್ಯಾನಿಕಲ್ ಅವನ್ನ ಕಳಿಸ್ತಾನೆ. ಈಸ್ ಇಟ್ ವೇಸ್ಟ್ ಆಫ್ ದ ಟೈಮ್, ಲೇಬರ್ ವೇಸ್ಟು, ನಿಮಗೆ ಟೈಮ್ ವೇಸ್ಟು. ಮನೇಲಿ ವಯಸ್ಸಾದರೂ ಇರ್ತಾರೆ, ಲಿಫ್ಟ್ ಕ್ಲೈಮ್ ಮಾಡಲೇಬೇಕು, ಬೇಕೇ ಬೇಕು. ಆಗ ಬಿಫೋರ್ ದೆ ವೆಂಟ್ ನಮ್ಮಲ್ಲಿ ಗೊತ್ತಿರುತ್ತೆ, 3rd ಫ್ಲೋರ್ ಸೇಫ್ಟಿ ಮಿಸ್ ಆಗಿದೆ, ಡೋರು ಸಿಲ್ಲಲ್ಲಿ ಡಸ್ಟ್ ಕೂತಿದೆ, ನೀಡ್ ಟು ಬಿ ಕ್ಲೀನ್, ಅರ್ಥಿಂಗ್ ಫೇಲ್ಯೂರ್ ಆಗಿದೆ, ಕಾಂಟ್ಯಾಕ್ಟ್ ಯುವರ್ ಎಲೆಕ್ಟ್ರಿಷಿಯನ್ಸ್. ಈ ಥರ ಇಂಟಿಮೇಷನ್ಸ್ ಕೊಡೋದ್ರಿಂದ ನಮಗೆ ಲೇಬರ್ ಉಳಿಯುತ್ತೆ, ಕಸ್ಟಮರ್ಗೆ ಅವ್ರ ಲಿಫ್ಟಲ್ಲಿ ಏನು ಪ್ರಾಬ್ಲಮ್ಸ್ ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ನಾವು ಹೇಳಿದ್ರೆ ಅವ್ರು ಬರ್ಕೋಬೇಕಾಗ್ತದೆ, ನಮ್ಮದೇ ಪ್ರಾಬ್ಲಮ್ ಇದೆ, ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ರೀ, ನಿಮ್ಮ ಪ್ರಾಬ್ಲಮ್ ರೀ, ಮೆಕ್ಯಾನಿಕಲ್. ಆಗ ಬ್ಲೈಂಡಾಗಿ ಕಸ್ಟಮರ್ನ ನಾವು ಫುಲ್ ಮಾಡ್ತಾ ಇರ್ತೀವಿ, ಕಸ್ಟಮರ್ ಆಕ್ಸೆಪ್ಟ್ ಮಾಡ್ತಿರ್ತಾರೆ. ಹಾಗಾಗಿ ಕಸ್ಟಮರ್ಗೆ ಗೊತ್ತಿರಬೇಕು ಏನಿದೆ ಪ್ರಾಬ್ಲಮ್ ಅಂತ. ಜಸ್ಟ್ ಅಲ್ಲಿ ಡಿಸ್ಪ್ಲೇನೂ ಇರುತ್ತೆ ನಮ್ಮ ಕಂಟ್ರೋಲಲ್ಲಿ, ಜಸ್ಟ್ ಗೋ ಆ್ಯಂಡ್ ಸಿ ದ ಡಿಸ್ಪ್ಲೇ ಅಂತಂದರೆ ವಿತೌಟ್ IoT ಆಲ್ಸೋ ಡಿಸ್ಪ್ಲೇ ತೋರಿಸ್ತಿರುತ್ತೆ, ಡ್ಯೂ ಟು ದಿಸ್ ರೀಸನ್ ಲಿಫ್ಟ್ ಆಫ್ ಆಗಿದೆ ಅಂತ. ದೆನ್ ಕಸ್ಟಮರ್ಗೂ ಕೂಡ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನಮ್ಮ ಲಿಫ್ಟು ಸ್ಟ್ರೆಂತ್ ಏನಿದೆ, ಯಾವ ಮಾಡಲ್ ಇದೆ, ಗ್ರೀನಲ್ಲಿದೆಯಾ, ರೆಡ್ಡಲ್ಲಿದೆಯಾ, ಎಲ್ಲೋದಲ್ಲಿದೆಯಾ. ಅವರೇ ನಮ್ಗೆ ಅಡ್ವೈಸ್ ಮಾಡ್ತಾರೆ. ಎಷ್ಟೋ ಕಸ್ಟಮರ್ ನಮ್ಮ ಲಿಫ್ಟಲ್ಲಿ, ಸರ್ ನೀವು ಲಿಫ್ಟಲ್ಲಿ ಎಲ್ಲೋ ತೋರಿಸ್ತಾ ಇದೆ, ರೋಪ್ ಟೆನ್ಷನ್ ಕಡಿಮೆ ಆಗಿದೆ ಅಂತ ತೋರಿಸ್ತಾ ಇದೆ ಸರ್, ಯಾರಾದರೂ ಮೆಕ್ಯಾನಿಕಲನ್ನು ಕಳಿಸ್ಕೊಟ್ಬಿಟ್ಟು ಅದು ಚೆಕ್ ಮಾಡಿಸಿ ಹೇಳ್ಬಿಡ್ತಾರೆ. ಸುಮಾರು ಕಸ್ಟಮರು ಅವರೇ ಲಿಫ್ಟು ಕೆಲವು ಮೋಸ್ಟ್ ಅದರ್ ಕಂಪ್ನಿ ಟೆಕ್ನಿಷಿಯನ್ಸ್ಗಿಂತ ಚೆನ್ನಾಗಿ ಎಕ್ಸ್ಪರ್ಟ್ಸ್ ಮಾಡಿಬಿಟ್ಟಿರ್ತೀವಿ ನಾವು. ಓಕೆ. ಇದು ಹೆಲ್ಪ್ಫುಲ್ ಕಸ್ಟಮರ್ಗೆ. ನೀವು ಅಟೆಂಡ್ ಮಾಡೋ ಟೈಮ್ ಡ್ಯೂರೇಷನ್ ಎಷ್ಟು ಬೇಗ ಅಟೆಂಡ್ ಮಾಡಿಸ್ತೀರಾ? ಇಟ್ಸ್ ಡಿಪೆಂಡಿಂಗ್ ಆನ್ ದ ಟೈಮ್ ಆ್ಯಂಡ್ ಲೊಕೇಶನ್ಸ್. ಬ್ಯಾಂಗ್ಳೂರ್ ಆಗ್ತಂದ್ರೆ ಲೆಸ್ ದ್ಯಾನ್ 1 hour. 1 hour ಇಲ್ಲ ನಮ್ದು ಆಲ್ ದ ಏರಿಯಾಸ್ ಟೆಕ್ನಿಷಿಯನ್ಸ್ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾರ್ತ್ ಅಂತ ಬಂತು ಅಂತಂದರೆ ಮೋರ್ ದೆನ್ 1000+ ಲಿಫ್ಟ್ಸ್ ಇರುತ್ತೆ. ಸೌತ್ ಅಂತ ಬಂತು ಅಂದರೆ 1500 ಲಿಫ್ಟ್ಸ್ ಇರುತ್ತೆ. ಸೊ ಈಸ್ಟ್ ಟು ವೆಸ್ಟ್ ಅಂತ ಬಂತು ಅಂತ ಒಂದು 1500 ಲಿಫ್ಟ್ಸ್ ಇರುತ್ತೆ. ನಾವಲ್ಲಿ
ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಂತ ಅದನ್ನು ಮಾಡಿರ್ತೀವಿ. ಆ ನಾರ್ತಲ್ಲಿ ಪರ್ಟಿಕ್ಯುಲರ್ ಒಂದು ಸ್ಟ್ಯಾಂಡ್ಸ್ ಅಂತ ಇರುತ್ತೆ ಅವರಿಗೆ. 100 ಲಿಫ್ಟ್ಸ್ ಫಾರ್ ದೀಸ್ ಪೀಪಲ್ಸ್, ಟೆಕ್ನಿಷಿಯನ್ಸ್ ಆ್ಯಂಡ್ ಸರ್ವಿಸ್, 100 ಪೀಪಲ್ಸ್ ಅಂತ ಈ ಥರ ಸೆಗ್ರಿಗೇಟ್ ಮಾಡಿರ್ತೀವಿ. ಲೊಕೇಶನ್ಸ್ ಟೋಲ್ ಫ್ರೀ ನಂಬರ್ಸ್ಗೆ ಏನು ಕನೆಕ್ಟ್ ಆಗುತ್ತೆ ನಮ್ಮದು, ಈ ಇಶ್ಯೂಸ್ ಬಂದಿದ್ದ ಕೂಡಲೇ ಆ ಲೊಕೇಶನ್ ಸಾಫ್ಟ್ವೇರ್ ನಾವು ಅಡಾಪ್ಟ್ ಮಾಡಿರ್ತೀವಿ. ಪ್ರತಿ ಲಿಫ್ಟ್ಗೂ ಒಂದು ಸಾಫ್ಟ್ವೇರ್ಸ್ ನಮ್ದು ಏನಿರುತ್ತಲ್ಲ ಒಂದು ಕೋಡ್ ನಂಬರ್ಸ್ ಕೊಟ್ಬಿಟ್ಟು ಆ ಟೆಕ್ನಿಷಿಯನ್ಸ್ ಡೈರೆಕ್ಷನ್ಸ್ ಕೊಟ್ಟಿರ್ತೀವಿ. ಲಿಫ್ಟ್ ಎನ್ಕ್ವೈರಿ ಕಾಲ್ಸ್ ಬಂತು ಅಂತಂದರೆ ಒಂದು ಟೆಕ್ನಿಷಿಯನ್ಸ್ಗೂ ಇನ್ಫಾರ್ಮೇಷನ್ಸ್ ಹೋಗುತ್ತೆ, ನಮ್ಮ ಕಾಲ್ ಸೆಂಟರ್ಗೆ ಇನ್ಫಾರ್ಮೇಷನ್ಸ್ ಬರುತ್ತೆ, ಕಸ್ಟಮರ್ಸ್ಗೂ ಹೋಗುತ್ತೆ. ಓಕೆ, ವಿತೌಟ್ ಕಸ್ಟಮರ್ ನಾಲೆಡ್ಜ್ಗೆ ಹೋಗ್ಲಿಕ್ಕಿಂತ ಮುಂಚೆನೇ ಬ್ರೇಕ್ ಡೌನ್ಸ್ ಕ್ಲಿಯರ್ ಆಗಿರುತ್ತೆ. ಕೆಲವೊಂದು ಟೈಮಲ್ಲಿ ಅಟೆಂಡ್ ಮಾಡಿರ್ತಾರೆ. ಪರ್ಟಿಕ್ಯುಲರ್ ಒಂದು ಏರಿಯಾಸ್ಗೆ ಇಷ್ಟಿಷ್ಟು ಟೀಮ್ಸ್ ಅಂತ ಕೊಟ್ಟಿರೋದ್ರಿಂದ ಅದು ಈಸಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ತುಮಕೂರು ಸರ್ವಿಸ್ ಇದೆ, ಇಟ್ಸ್ ಲೆಸ್ ದ್ಯಾನ್ 1 hour. ಹಾಸನ್ ಸರ್ವಿಸ್ ಇದೆ ಲೆಸ್ ದ್ಯಾನ್ 1 hour. ಮೈಸೂರು ಸರ್ವಿಸ್ ಇದೆ ಲೆಸ್ ದ್ಯಾನ್ 1 hour. ಬಳ್ಳಾರಿ ಸರ್ವಿಸ್ ಇದೆ ಲೆಸ್ ದ್ಯಾನ್ 1 hour. ದಾವಣಗೆರೆ ಸರ್ವಿಸ್ ಇದೆ ಲೆಸ್ ದ್ಯಾನ್ 1 hour. ಶಿವಮೊಗ್ಗ ಸರ್ವಿಸ್ ಇದೆ ಲೆಸ್ ದ್ಯಾನ್ 1 hour. ಇಫ್ ಇಟ್ ಈಸ್ ಒಂದು ತಾಲೂಕ್ ಲೆವೆಲ್ ಅಂತ ಬಂದರೆ, ಕೂಡ್ಲಿಗೆ ಅಂತ ತೊಗೊಳ್ಳೋಣ, ಇಟ್ಸ್ ಬಳ್ಳಾರಿ ಚಿತ್ರದುರ್ಗಕ್ಕೆ ದಾವಣಗೆರೆ ಸೆಂಟ್ರಲ್ ಇರುತ್ತೆ. ಇಟ್ ವಿಲ್ ಟೇಕ್ 2 to 3 hours ಅಲ್ಲಿಂದ ರೀಚ್ ಆಗಲಿಕ್ಕೆ. ಕರೆಕ್ಟ್. ಬಿಕಾಸ್ ನಾವು ಒಂದು ಪ್ರತಿ ತಾಲೂಕಿಗೂ ಬಟ್ ಅವ್ರಿಗೆ ಅಡ್ವೈಸು ಆ್ಯಂಡ್ ಟ್ರೈನಿಂಗ್ ಕೊಟ್ಟಿರೋದ್ರಿಂದ 99% ನಾವು ಕಸ್ಟಮರ್ ಥ್ರೂನಲ್ಲೇ ಬ್ರೇಕ್ ಡೌನ್ಸ್ ಮಾಡಿಸ್ಬಿಟ್ಟು ಕ್ಲಿಯರ್ ಮಾಡ್ಬೋದು. ಒಂದು IVT ಥ್ರೂ, ವಿತೌಟ್ IVT ಔಟ್ ಸ್ಟೇಷನ್ ನಾವು ಕೊಡೋದಿಲ್ಲ. ಬೆಂಗಳೂರು ಬೇಕಾದ್ರೆ ಆಪ್ಷನ್ಸ್ ಇರುತ್ತೆ, IVT ಆ್ಯಂಡ್ ನಾನ್ IVT. ನಮಗೆ ನೆಸಿಟಿ ಬಿಡಿ ಅಂತಾರೆ. ಔಟ್ ಆಫ್ ಸ್ಟೇಷನ್ಗೆ ಇಟ್ಸ್ ಕಂಪಲ್ಸರಿ ಮಾಡಿಬಿಟ್ಟಿರ್ತೀವಿ, ಕೊಟ್ಟಿರ್ತೀರ IVT ಮಾಡಿರ್ತೀವಿ. ಹಂಗಾಗಿ ನಮಗೆ 100% ಝೀರೋ ಬ್ರೇಕ್ ಡೌನ್ಸ್ ಅಂತ ಹೇಳ್ತೀವಿ. ಓಕೆ ಓಕೆ. ಓನ್ಲಿ ಥಿಂಗ್ಸ್ ಏನಂದರೆ ಮೋಸ್ಟ್ ಆಫ್ ದ ಬ್ರೇಕ್ ಡೌನ್ಸ್ ಬರೋದು ಹೇಗೆ ಅಂದರೆ ಮನೆ ಒಳಗಡೆ ಲಿಫ್ಟ್ಸು ಕ್ಲೀನ್ ಮಾಡ್ತಿರ್ತಾರೆ. ನಮ್ಮದು 1 mm ಅಲ್ಲಿ ನಮ್ಮದು ಟ್ರ್ಯಾಕ್ಸಲ್ಲಿ ರನ್ ಆಗ್ತಿರುತ್ತೆ ಲಿಫ್ಟ್. ಏನು ಟ್ರ್ಯಾಕ್ಸ್ ಕೊಟ್ಟಿರ್ತೀವಿ ಆ ಡೋರ್ ಶೂಸ್ಗೂ ಇದಕ್ಕೂ ರೋಲರ್ ನೈಲಾನ್ ಶೂಸ್ ಕೊಟ್ಟಿರ್ತೀವಿ ಬಿಕಾಸ್ ಆಫ್ ದ ಡ್ಯೂರಬಿಲಿಟಿ ಆ್ಯಂಡ್ ಸ್ಮೂತ್ಗೆ. ಅಲ್ಲೇನಾದರೂ ಕ್ಲೀನ್ ಮಾಡ್ತಾ ಕಸ ಕಲ್ಲು ಮಣ್ಣು ಕೂತ್ಕೊಂಡಾಗ ಏನಾಗುತ್ತೆ, ಕರೆಕ್ಟ್. ನಾವು ಮಂತ್ಲಿ 45 days ಆರ್ 30 days ಇಸ್ ಡಿಪೆಂಡಿಂಗ್ ಆನ್ ದ ಪ್ರಾಜೆಕ್ಟ್. ಪಬ್ಲಿಕ್ ಯೂಸಸ್ ಆದರೆ ಮಂತ್ಲಿ ಒನ್ಸ್ ಇರುತ್ತೆ, ಪರ್ಸನಲ್ ಯೂಸಸ್ ಆದರೆ 45 days ಒಂದು ಸರ್ವಿಸ್ ಇರುತ್ತೆ. ನಿಮ್ಮ ಸರ್ವಿಸ್ ಇರುತ್ತೆ? ನಮ್ದಿರುತ್ತೆ. ವೆಹಿಕಲ್ಗೆ ಸರ್ವಿಸ್ ಮಾಡೋ ಥರ ನೀವು ಸರ್ವಿಸ್ ನಮ್ದು ಇರುತ್ತೀರಾ? ಓಕೆ. ಇಟ್ಸ್ ಇಂಡಿಯನ್ ಮೇಕ್ ಹೋದರೆ ಕಂಪಲ್ಸರಿ 30 days ಒನ್ಸ್ ಮಾಡಲೇಬೇಕಾಗ್ತದೆ. ಬಿಕಾಸ್ ದಿ ನೀಡ್ ಟು ಬಿ ದ ಲುಬ್ರಿಕೇಶನ್ಸ್, ಗ್ರೀಸ್ ಹಚ್ಚೋದು, ಆಯಿಲ್ ಹಚ್ಚೋದು. 99% ನಮ್ದು ಇಂಡಿಯನ್ ಮೇಕ್ ಇಲ್ಲ. ಕಂಪ್ಲೀಟ್ ದ ಜರ್ಮನ್ ಮೇಕಲ್ಲಿ ನಮ್ಗೆ ಅಡ್ವಾಂಟೇಜಸ್ ಏನು ಅಂತಂದರೆ ಅದಕ್ಕೆ ಬೇಕಾಗಿರೋಂಥದ್ದು ಸೆಲ್ಫ್ ಲುಬ್ರಿಕೇಶನ್ಸ್ ಟ್ಯಾಂಕ್ಸ್ ಕೊಟ್ಟಿರ್ತೀವಿ. ನಮ್ಮ ಲಿಫ್ಟಲ್ಲಿ ನೋ ಲುಬ್ರಿಕೇಶನ್ಸ್. ಯಾಕೆ ನೀವು AMC ಪಾರ್ಟ್ಗೆ ಹೋಗೋಣ ಅಂತಂದರೆ, ಸಾರಿ ಇಲ್ಲಿ ಬಂದುಬಿಟ್ಟಿದ್ದೀವಿ ನಾವು. ಆ AMC ಯಾಕೆ ನಮ್ಮಲ್ಲಿ ಇಷ್ಟೇ ಇರುತ್ತೆ, ಕೆಲವೊಂದು ಯಾಕೆ ಆಪ್ಷನ್ಸ್ ಕೊಡ್ತೀವಿ ಅಂತಂದರೆ ಡಿಪೆಂಡಿಂಗ್ ಆನ್ ದ ಮಾಡಲ್ಸ್ ಯಾವ ಚೂಸ್ ಮಾಡಿರ್ತೀರಿ ಅರ್ಲಿಯರ್, ಅದ್ರ ಮೇಲೆ ನಾವು ಆಪ್ಷನ್ಸ್ ಕೊಡ್ತಾ ಹೋಗ್ತೀವಿ. AMC ದ ಬೇಸಿಕ್ ಲಿಫ್ಟ್, ರೆಗ್ಯುಲರ್ ಲಿಫ್ಟ್ ನೀವು ತೊಗೊಂಡಾಗ ಏನಾಗುತ್ತೆ, ದಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಆರ್ ಒಂದು ಜರ್ಮನ್ ಸ್ಟ್ಯಾಂಡರ್ಡ್ ಅಲ್ದಲೇ ಅಂದರೆ ಅದಕ್ಕೆ ಫ್ರೀಕ್ವೆಂಟ್ಲಿ ಗ್ರೀಸಿಂಗ್ ಹಾಕೋಂಥದ್ದು, ರೋಪ್ಗೆ ಗ್ರೀಸ್ ಹಚ್ಚೋದು, ಟ್ರ್ಯಾಕ್ ಗ್ರೀಸ್ ಹಚ್ಚೋದು, ಮತ್ತು ಡೋರ್ ಟ್ರ್ಯಾಕ್ ಗ್ರೀಸು ಆಯಿಲ್ ಲುಬ್ರಿಕೇಶನ್ಸ್ ಮಾಡೋಂಥದ್ದು. ಇಲ್ಲಾಂದರೆ ಸಡನ್ 10 days ಆದಮೇಲೆ ಮತ್ತೆ ನಾಯ್ಸ್ ಬರುತ್ತೆ ಲಿಫ್ಟು, ಸರ್ವಿಸ್ ಮಾಡಿದ ಕೂಡಲೇ ಸ್ಮೂತ್ ಆಗ್ತದೆ. ಇದು ಗ್ರೀಸಿಂಗ್ ಲುಬ್ರಿಕೇಶನ್ಸ್ ಕಂಪಲ್ಸರಿ ಇರುತ್ತೆ. ಈ ಲುಬ್ರಿಕೇಶನ್ ಮಾಡಲಿಕ್ಕೆ ಒಂದು ಲಿಫ್ಟ್ಗೆ ಇಬ್ಬರು ಟೆಕ್ನಿಷಿಯನ್ಸ್ ಹೋಲ್ ಡೇ ಒಂದು ಲಿಫ್ಟ್ ಸರ್ವಿಸ್ ಮಾಡ್ತಾರೆ. ನಮ್ಮದು ರೆಗ್ಯುಲರ್ ಜರ್ಮನ್ ಮೇಕ್ ಹೋಗ್ತೀರಾ ಅಂದರೆ ಒಂದು ದಿನಕ್ಕೆ 5 ಲಿಫ್ಟ್ ಸರ್ವಿಸ್ ಮಾಡ್ತಾರೆ. ಓಕೆ. ನೋ ಲುಬ್ರಿಕೇಶನ್ಸ್. ಅನ್ವಾಂಟೆಡ್ ಎಲ್ಲನೂ ಇಂಡಿಯನ್ ಮೇಕಲ್ಲಿ ಟಾಪ್ ಟು ಬಾಟಮ್ ರೋಪ್ ಟೈಟ್ ಮಾಡೋದು, ಚೆಕ್ ಮಾಡೋದು, ಗೈಡ್ ಚೆಕ್ ಮಾಡೋದು, ಮತ್ತು ಕಂಟ್ರೋಲೆಲ್ಲ ಚೆಕ್ ಮಾಡೋದು, ಯಾವ್ದಾರು ಹೀಟ್ ಆಗ್ತಾಯಿದೆ ಪ್ರತಿಯೊಂದು ಮುಟ್ಟು ನೋಡೋದು. ಆ ಒಬ್ಬ ನೆಗ್ಲಿಜೆನ್ಸ್ ಮಾಡಿದ್ರೆ ಟೆಕ್ನಿಷಿಯನ್ಸ್ ಮುಟ್ಟಿ ನೋಡಿಲ್ಲ, ಒಂದು ಟೈಟ್ ಮಾಡೋಕ್ಕೆ ಹೋಗಿಲ್ಲ, ರೋಪ್ ಟೆನ್ಷನ್ ಅಂದಾಗ ಫೇಲ್ಯೂರ್ಸ್, ಬ್ರೇಕ್ ಡೌನ್ಸ್, ಆಕ್ಸಿಡೆಂಟ್ಸ್ ಆಗೋವಂಥ ಚಾನ್ಸ್. ಕರೆಕ್ಟ್. ಈ IoT ಟೆಕ್ನಾಲಜಿ ವಿತ್ ಈ ಸ್ಟ್ಯಾಂಡರ್ಡ್ ಸೇಫ್ಟಿ ಮೆಸರ್ಸ್ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಇಂಟಿಮೇಷನ್ಸ್ ನೀವು ಮಾಡಲೇಬೇಕಾಗ್ತದೆ. ಇಂಟರ್ನೆಟ್ ಆಫ್ ಥಿಂಗ್ಸ್, ಲೊಕೇಶನ್ ಟ್ರೇಸ್ ಮಾಡೋದಾಗ್ಬೋದು, ಎಲ್ಲಿ ಇಶ್ಯೂಸ್ ಬರೋದನ್ನ ಎರರ್ ತೋರಿಸ್ತಿರುತ್ತೆ. ಟೈರ್ ಪ್ರೆಷರ್ ಆಗ್ಬೋದು, ಸರ್ವಿಸ್ ಡ್ಯೂಸ್ ಆಗ್ಬೋದು, ಮತ್ತು ನಿಮಗೆ ಸಸ್ಪೆನ್ಷನ್ಸ್ ವೀಕ್ ಆದ್ರೆ ಆಗ್ಬೋದು, ಪ್ರತಿಯೊಂದು ತೋರಿಸುತ್ತಲ್ಲ. ಹಾಗೆಯೇ ಇದು ನಮ್ಮದು ಲಿಫ್ಟ್ ತೋರಿಸೋದ್ರಿಂದ ಈಸಿಲಿ ಕ್ಯಾನ್ ಫೈಂಡ್ ಔಟ್ ಆ್ಯಂಡ್ ರಿಸಾಲ್ವ್ ದ ಪ್ರಾಬ್ಲಮ್. ಅದನ್ನು ಮಾಡದೆ ಹೋದರೆ ಅಲ್ಲಿ ಡಿಸ್ಪ್ಲೇಲಿ ಹೋಗೋದೇ ಇಲ್ಲ. ಅದು ನಿಮ್ಗೇನು ಫ್ರೀಕ್ವೆಂಟ್ಲಿ ತೋರಿಸ್ತಿರುತ್ತೆ, ಇರಿಟೇಷನ್ ಮಾಡ್ತಿರುತ್ತೆ. ಹಂಗೆ ಲಿಫ್ಟಲ್ಲೂ ಕೂಡ ಅದು ನಮ್ಮದ್ರಲ್ಲಿ ತೋರಿಸ್ತಾನೆ ಇರುತ್ತೆ. ಕ್ಲಿಯರ್ ಮಾಡೋರು ಈಸಿಲಿ ಜಸ್ಟ್ ಗೋ ಅಂಡ್ ಸಿ ದ ಕಂಟ್ರೋಲ್ ಬೋರ್ಡ್. ನಮ್ಮ ಎಂಪ್ಲಾಯೀಸ್ ಅವ್ರಿಗೊಂದು ಕೀಪ್ಯಾಡ್ ಇರುತ್ತೆ, ಕೋಡ್ ಹೊಡೆದ್ರೆ ಕೀಪ್ಯಾಡಲ್ಲಿ ತೋರಿಸುತ್ತೆ ಎಲ್ಲ ಏನೇನು ಎರರ್ಸ್ ಇದೆ ಅಂತ. ಜಸ್ಟ್ ಗೋ ಆ್ಯಂಡ್ ಕ್ಲಿಯರ್ ದ ಎರರ್ಸ್ ಇನ್ ಎ 10 minutes or 15 minutes. ಹಾಫ್ ಆನ್ ಅವರಲ್ಲಿ ಒಂದು ಸರ್ವಿಸ್ ಆಗೋಗುತ್ತೆ. ನೋ ಲುಬ್ರಿಕೇಶನ್ಸ್. ಗ್ರೀಸ್ ಹಚ್ಕೊಂಡು ಕೂತ್ಕೊಂಡು ಬಟ್ಟೆಲ್ಲ ಗಲೀಜು ಮಾಡ್ಕೊಂಡು ನಿಮ್ಮ ಸಾಫ್ಟ್ ಎಲ್ಲ ಗಲೀಜು, ಗ್ರೀಸ್ ಹಚ್ಚಿಟ್ಟು ಬರ್ತಾರೆ, ಲಿಫ್ಟ್ ರನ್ ಕೊಟ್ಟ ಅಂದರೆ ಇಡೀ ಸಾಫ್ಟೇ ಗಲೀಜು ಆಗ್ಬಿಟ್ಟಿರುತ್ತೆ, ಆಯಿಲ್ ಸ್ಪ್ರೆಡ್ ಆಗಿ. ನಮ್ಮಲ್ಲಿ ಹಂಗಿರಲ್ಲ. ಸೆಲ್ಫ್ ಲುಬ್ರಿಕೇಶನ್ ಟ್ಯಾಂಕ್ ಇರುತ್ತೆ, ಅದು ಥ್ರೆಡ್ ಇರುತ್ತೆ,
ಅದಕ್ಕೆ ಎಷ್ಟು ಬೇಕು ಅಷ್ಟೇ ಅದೇ ಲುಬ್ರಿಕೇಶನ್ ಮಾಡ್ಕೊಳ್ತಾ ಹೋಗುತ್ತೆ. ನಾವು ಇದಕ್ಕೆ ಡೋರ್ ಟ್ರ್ಯಾಕ್ಗೆ ನೋ ಲುಬ್ರಿಕೇಶನ್ಸ್ ಬಿಕಾಸ್ ಆಫ್ ದ ನೈಲಾನ್ ರೋಲರ್ ಶೂಸ್ ಬಾಟಮ್, ನೈಲಾನ್ ರೋಲರ್ ಇನ್ ದ ಟಾಪ್ ಟ್ರ್ಯಾಕ್ಸ್ ವಿತ್ ಅಲ್ಯೂಮಿನಿಯಂ ಬಾರ್ಸ್, ನೋ ಲುಬ್ರಿಕೇಶನ್ಸ್. ಇನ್ನೊಂದು ಕ್ವಶನ್ ಇಲ್ಲಿ ನನಗೆ ಬರ್ತಂತೆ, ಏನೇ ರೋಡೆಂಟ್ಸ್ಗೆ ಏನಾದರೂ ಇಲ್ಲಿ ಇದಾಗತ್ತಾ, ಅವಾಯ್ಡ್ ಮಾಡೋಕ್ಕೆ ಏನಾದರೂ ಆಪ್ಷನ್ಸ್ ಇದೆಯಾ? ಇಲಿಗಳು ಬಂದುಬಿಡ್ತು ಲಿಫ್ಟಲ್ಲಿ ಸೇರ್ಕೊಂಡು. ಈಗ ಅದನ್ನೇ ಹೇಳಿದ್ದು,